ಏನೇ ಹೈಟೆಕ್ ಬಸ್ ಅಂದ್ಬಿಟ್ಟು ಲಗೇಜ್ ತರ ಮೇಲೆ ಹಾಕ್ಬಿಟ್ಟಿದೆ ನಮ್ಮನ್ನ. ನಾವು ಹೈಟ್ ಅಲ್ಲಿ ಕೂತಿದ್ದೀವಲ್ಲ ಅದಕ್ಕೆ ಹೈಟೆಕ್ ಬಸ್ಸು. ಎಲ್ಲ ಹೈಟಲ್ಲಿ ಇಲ್ಲಿ ನೋಡಿ ಮರಗಳ ಕೆಳಗಡೆ ಕಾಣಲ್ವಾ? ಕೆಳಗಡೆ ಇಲ್ದೇನೆ ಸೈಡ್ ಎಲ್ಲ ಇರುತ್ತೆ. ನಮ್ಮೂರಲ್ಲಿ ಕೆಲವು ಮರಗಳು ಸೈಡ್ಗೆ ಕಾಣ್ತಾವೆ. ನೀನ್ ಜಾಸ್ತಿ ಮಾತಾಡ್ತೀಯ, ಸ್ವಲ್ಪ ಸುಮ್ಮನೆ ಬರ್ಬೇಕು ನೀನು. ಅರೆ ಹೇಳಿದ್ರೆ ಯಾಕೆ ಕೋಪ ಬರುತ್ತೆ? ಏನ್ ಕೋಪ ಬಾಯಿ ಮುಚ್ಕೊಂಡಿದೆ ಇವಾಗ? ಅಯ್ಯೋ ನಾನು ಯಾಕೆ ಬಾಯಿ ಮುಚ್ಕೋಬೇಕು? ತಲೆ ತಿಂತಾ ಇದೆ. ಹೌದು, ನೀವು ಯಾವ ಊರಿಗೆ ಹೊರಟ್ರಿ? ನನ್ ಬಸ್ ಹತ್ತಾಗ್ಲೇ ಹೇಳಿಲ್ವೇನೆ ಸೋಮನಹಳ್ಳಿಗೆ ಹೋಗ್ಬೇಕು ಅಂತ ಹೇಳಿ. ನೀವು ಕಂಡಕ್ಟರ್ ಹತ್ರ ಹೇಳಿದ್ರಿ, ನನ್ನ ಹತ್ರ ಹೇಳಿದ್ರಿ. ಕಂಡಕ್ಟರ್ ಹತ್ರ ನಾನು ಹೇಳ ಹೋಗ್ತೀನಿ, ಕೇಳಿಸ್ಕೊಂಡೆ ತಾನೆ? ಅಯ್ಯೋ ನಮ್ಮಲ್ಲಿ ಯಾಕೆ ಜಗಳ ಸರ್? ಹಳೆ ವಿಷಯ ಬಿಟ್ಬಿಡಿ, ಹೊಸ ವಿಷಯ. ನೀವು ಯಾವ ಊರಿಗೆ ಹೊರಟ್ರಿ? ಇನ್ನೊಂದು ಮಾತಾಡಿದೆ ಅಂದ್ರೆ ಹಿಡಿದು ಕೆಳಗಡೆ ತಳ್ಬಿಡ್ತೀನಿ ನನ್ನ ಮಗನೇ. ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ ಪ್ರಾಣ ತಿಂತಾ ಇದ್ಯಾ. ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ನನ್ನ ಬ್ರೈನ್ ತಿಂತಾ ಇದ್ದಾನೆ. ಇಳಿಯ ಕೆಳಗೆ. ಸೋಮನಹಳ್ಳಿ ತಾನು ಟಿಕೆಟ್ ತಗೊಂಡಿರೋದು, ಮತ್ತೆ ಅಲ್ಲೇನು ಕೂತ್ಕೊಂಡು ಮೊಳೆ ಹೊಡಿತಾ ಇದ್ಯಾ? ಕಳ್ಸ್ಕೋ. ಯಾರೇ ಇನ್ನೊಂದು ಟಿಕೆಟ್? ಸೋಮನಹಳ್ಳಿ ನಾನೇ. ಸೋಮನಹಳ್ಳಿ ಇಳಿಯ ಕೆಳಗೆ. ನನ್ನ ಹೆಸರು ಮದನ್ ಮೋಹನ್ ಕಡೆಯ, ಸೋಮನಹಳ್ಳಿ ಅಲ್ಲ. ನಿನ್ನ ಹೆಸರವನೇ ಕೇಳಿದ್ದು. ಇಳಿಯ ಕೆಳಗೆ, ಗಾಡಿ ಲೇಟ್ ಆಗ್ತಿದೆ. ಸೋಮನಹಳ್ಳಿ ಏನೇ ಇದು? ಮತ್ತೆ ಉತ್ತರಲಿಂಗ ಇದು? ನನ್ನ ಮಗನೇ 1.5 ಗಂಟೆಯಿಂದ ಕೇಳ್ತಾ ಇದೆಯಲ್ಲ, ಇದು ಸೋಮನಹಳ್ಳಿ ಅಂತ ಬೊಗಳೆ ತಾನೆ? ಏನ್ರಿ ಇದೇನ ಸೋಮನಹಳ್ಳಿ? ಬೇರೆ ಹಳ್ಳಿ ತರ ಕಾಣ್ತಾ ಆಯ್ತಾ ನಿನ್ಗೆ? ಅಲ್ಲ, ಇಲ್ಲಿ ಯಾವ್ದು ಅರಮನೆ ಕೋಟೆ ಕಾಣಿಸ್ತಾನೆ ಇಲ್ಲ. ಅದಕ್ಕೇನ್ ಮಾಡ್ಬೇಕು? ನಾನ್ ಕೋಟೆ ಕಟ್ಟ ಕಾಯ್ತದ? ಅಲ್ಲ ಸ್ವಾಮಿ, ಒಳ್ಳೆ ಕಾಡಲ್ ತಂದು ನನ್ ಬಿಟ್ಬಿಟ್ಟು ನಾನು ಏನ್ ಮಾಡ್ಲಿ ಈಗ? ನಾನೇನ್ ಮಾಡ್ಲಿ? ಟಿಕೆಟ್ ಕೊಟ್ಟವ್ರು ನೀವ್ ತಾನೆ? ಕೇಳ್ದ ನಿಂತಾನೆ? ನೀವ್ ಕೊಟ್ರಿ ನಾನು ತಗೊಂಡಿದ್ದೀನಿ. ನೀನ್ ಕೇಳಿದ್ಯಾ? ನಾ ಕೊಟ್ಟಿದ್ದೀನಿ. ನೀವ್ ಕೊಟ್ರಿ ನಾನು ತಗೊಂಡಿದ್ದೀನಿ. ಅಲ್ಲ, ನೀ ಕೇಳಿದ್ಯಾ? ನಾ ಕೊಟ್ಟಿದ್ದೀನಿ. ತಿಕ್ಕಲ್ ತರ ಮಾತಾಡ್ಬೇಡ ನೀನು. ಊರಿಗೆ ಹೊಸದಾಗಿ ಬಂದ್ರೆ ಕರೆಕ್ಟಾಗಿ ಗೈಡ್ ಮಾಡ್ಬೇಕು. ಸೋಮನಹಳ್ಳಿ ಅಂತಂದ್ಮೇಲೆ ಕೋಟೆ ಅರಮನೆ ಇವೆಲ್ಲ ಇರ್ಬೇಕಲ್ಲ ಇಲ್ಲಿ. ಕರ್ನಾಟಕದಲ್ಲಿ ಬೇಕಾದ ಸೋಮನಹಳ್ಳಿ ಇದೆ, ಹಾಸನದಲ್ಲಿದೆ, ತುಮಕೂರ್ಲು ಇದೆ, ಮಂಡ್ಯದಲ್ಲಿದೆ, ಮೈಸೂರ್ಲು ಇದೆ. ಒಂದೇ ಹೆಸರನ್ನ ಅಷ್ಟು ಊರಿಗೆ ಯಾರನ್ನ ಕೇಳಿಟ್ರಿ ಇವ್ರು? ಏನ್ ಮಹಾರಾಜರ ಮೊಮ್ಮಗ? ನಿನ್ ಕೇಳ್ಬಿಟ್ಟು ಹೆಸರಿಡ್ತಾರೆ. ನಾನೇ ಕೈ ಹೇಳಿ. ಯಾವ ನಕ್ಷತ್ರದಲ್ಲಿ ಹುಡ್ದವನು? ಕರ್ಕೊಂಡೋಗಿ ಬೇರೆ ಯಾವ್ದಾರು ಊರಿಗಾದ್ರೂ ಬಿಡ್ರಯ್ಯ. ಅಪ್ಪ, ಇದೊಂದು ಊರಂತೆ. ಇಲ್ಲಿ ಜನನೂ ಕಾಣಿಸ್ತಾ ಇಲ್ಲ, ದನನೂ ಕಾಣಿಸ್ತಾ ಇಲ್ಲ. ಸೋಮನಹಳ್ಳಿ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಸೋಮನಹಳ್ಳಿ ಇದೆ ಅಂತ ಯಾವನು ಗೊತ್ತು? ಯಾವ್ದೋ ಸೋಮನಹಳ್ಳಿ ಅನ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಅಪ್ಪ, ಬಿಸಿಲು ಉರಿತಾ ಇದೆ. ಹೊಲ್ಡೇನ್ ನಿಲ್ಸಯ್ಯ. ಅಪ್ಪ ನನ್ನ ಮಗನೇ, ಕೈ ತೋರ್ಸೋದು ನಿಲ್ಸ್ಬೋದು ಗೊತ್ತಿಲ್ಲ ಇವ್ರಿಗೆ. ಇವ್ರಿಗೆಲ್ಲ ಯಾವ ಲೈಸೆನ್ಸ್ ಕೊಟ್ಟವನು? ಅದೇ ಒಂದು ಹುಡುಗಿ ಕೈ ತೋರ್ಸೋದು ನಿಲ್ಸಲ್ವೇ ನನ್ನ ಮಕ್ಕಳು? ಕೈ ತೋರ್ಸದ ಸರಿ ಕಂಡ್ರೆ ನಿಲ್ಸ್ಬಿಡ್ತಾರೆ. ಹುಡುಗರು ಬಾಡಿನೇ ವೇಸ್ಟ್ ಇಂಡಿಯಾದಲ್ಲಿ. ಅಣ್ಣ ನಿಲ್ಸಣ್ಣ, ಸ್ವಲ್ಪ ನೀನ್ ಡಬ್ಬಿನ ನಿಲ್ಸಣ್ಣ. ನಿಲ್ಸ ಅಣ್ಣ, ಸ್ವಲ್ಪ ಹಂಗೆ ಸ್ವಲ್ಪ ಮುಂದೆ ಕರ್ಕೊಂಡು ಬಿಟ್ಬಿಡೋಣ. ಒಬ್ಬನೇ? ಹೌದೌದು. ಸರಿ, ಹತ್ಕೋ. ಅಲ್ಲ, ಸರಿ. ದೇವ್ರ ನೀನ್ ಚೆನ್ನಾಗಿಟ್ಟಿಲ್ಲಪ್ಪ. ಕಾಡಲ್ಲಿ ದೇವ್ರ ತರ ಬಂದು ಕಾಪಾಡು. ಏನು ನನ್ನೇನು ಕುರಿ ಹರ್ಕೊಬಿಟ್ಟ ಇವನು? ನಾನೆಲ್ಲ ಹತ್ ಕೂತ್ಕೊಳ್ಳೋದು? ಹತ್ಕೊಂಡೇನಪ್ಪ? ಓಕೆ, ರೈಟ್. ನನ್ನ ಮಗನೇ ಬಂದ್ಬಿಟ್ಟ ಕುರಿಗಿದ್ದಲ್ಲಿ ಸೇರ್ಸಕ್. ಇದ್ಯಾವುದೋ ನಾಯಿ ಗಾಡಿ ಬಂತು. ನಿಲ್ಸು. ಸ್ಟಾಪ್. ಖಾಲಿ ಇರಂಗಿದೆ. ನಿಲ್ಸಯ್ಯ. ನನ್ನ ಮಗನೇ, ಹಿಂದ್ಗಡೆ ವೀಲ್ ಕಿತ್ತೋಗುತ್ತೆ. ಹೋಗು, ನಿನ್ಗೆ ನನ್ನ ಚಾಪ ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ನನ್ನನ್ನು ಹತ್ತಿಸ್ಕೊಳ್ದೆ ಇರೋ ಕಾರು ಇಲ್ಲಿಂದ ಪಾಸ್ ಆಗ್ಲೇಬಾರ್ದು. ಇದನ್ನೊಂಥರ ದೊಡ್ಡ ಟೋಲ್ ಗೇಟ್ ಮಾಡ್ಬಿಡ್ತೀನಿ. ಸುಬ್ಬ ಯಾವನ ಸಿಗಾಕೊಂಡ. ಎಕ್ಸ್ಕ್ಯೂಸ್ ಮೀ, ಪಂಚರ್ ಆಗಿರ್ಬೇಕಲ್ಲ? ಹೆಲ್ಪ್ ಏನಾರು ಬೇಕಾ? ಖಂಡಿತವಾಗ್ಲು. ಜಾಕಿಗೆ ಹಾಕೊಡ್ಲ? ಸ್ವಲ್ಪ. ನಾನ್ ರೆಡಿ. ಏನ್ರಿ ಲೇಡೀಸ್ ವಾಯ್ಸ್ ಬರ್ತಾ ಇದೆ ಒಳಗಡೆ?
ನೀವು ನೀವೇನಿಲ್ಲಿ? ಅದು ಸರ್ ಹಿಡ್ಕೊಳ್ಳಿ. ರಾಮಣ್ಣ ತೋಳಿ ನೀವೇ ಮಾಡಿ. ನೀವ್ ಹೇಳಿಲ್ಲ. ಅದು ಸೋಮನಹಳ್ಳಿಯಲ್ಲಿ ದೊಡ್ಡ ಕೋಟೆ ಅರಮನೆ ಇದೆ ಅಂತ ಹೇಳಿದ್ರು. ನಾನು ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ನನ್ ಮಗ ತಂದು ಕೆರೆ ಹತ್ರ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಸರ್ ಇದು ಚಿಕ್ಕ ಸೋಮನಹಳ್ಳಿ. ಓಹ್ ದೊಡ್ಡದು ಬೇರೆ ಇದೆಯಾ? ನಮ್ಮ ಮನೇನು ಅಲ್ಲೇ ಪಕ್ಕದಲ್ಲೇ ಇದೆ. ಮತ್ತೆ ಎಷ್ಟೊತ್ತಾಗುತ್ತೆ ರಾಮಣ್ಣ? ಒಂದ್ 2 ನಿಮಿಷ ಮೇಡಮ್. ಓಕೆ, ಇನ್ನು 2 ನಿಮಿಷ. ಸರ್ ಏನಾಯ್ತು? ಒಂದ್ ನಿಮಿಷ ಈ ಕಡೆ ಬರ್ತೀರಾ? ಅದು ಒಂದ್ ಸಣ್ಣ ಮಿಸ್ಟೇಕ್ ನಡೆದೋಗ್ಬಿಟ್ಟಿದೆ. ಏನಿಲ್ಲ, ಆ ಬಸ್ನ ನಾನು ಇಲ್ಲಿ ಇಳಿಸ್ಬಿಟ್ಟು ಹೋದ್ನಲ್ಲ, ಇಲ್ಲಿಂದ ಹೇಗೆ ಊರ್ ಸೇರ್ಕೊಡೋದು ಅಂತ ನಂಗೆ ಗೊತ್ತಾಗ್ಲಿಲ್ಲ. ನಾನು ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟು ಹೋಗೋ ಬರೋ ಗಾಡಿಗಳಿಗೆಲ್ಲ ಕೈ ತೋರಿಸ್ದೆ. ಅದು ನಿಲ್ಲಿಸ್ತಿಲ್ಲ. ಆಮೇಲೆ ಯೋಚನೆ ಮಾಡಿದೆ, ಇಲ್ಲಿ ಕತ್ಲಾಗ್ಬಿಡುತ್ತೆ, ಯಾವ್ದಾರು ಪ್ರಾಣಿಗಳು ಬಂದು ನಾನು ತಿಂದಾಕ್ಬಿಡುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿ ಒಂದ್ ಮಳೆ ತಗೊಂಡು ರಸ್ತೆಗೆ ಅಡ್ಡ ಇಟ್ಟೆ. ಅದ್ರ ಮೇಲೆ ನಮ್ ಕಾರ್ ಹತ್ಕೊಂಡು ಹೋಗ್ಬಿಡ್ತು. ನೋಡಿ ಮೇಡಮ್, 3 ಮಳೆ. ಯಾವನೋ ಕಳ್ಳನ್ ಮಗ ಹೊಡೆದ್ಬಿಟ್ಟು ರೋಡ್ ನಲ್ಲಿ ಬಿಸಾಕ್ಬಿಟ್ಟವನೆ. ಆ ಬಡ್ಡಿ ಮಗ ನನ್ ಕೈನಾರ ಸಿಕ್ಕಷ್ಟೇ ಸೊಂಟ ಮುರಿತೀನಿ. ರೇ ಸಮಯ ಏನ್ರಿ ಇದ್ರೆ ಈ ಸಣ್ಣ ಮಳೆಗೆ ಅಷ್ಟು ದೊಡ್ಡ ಬೈಗಳನ್ನ ಕೊಡ್ರಿ. ಇಲ್ಲಿ ರಸ್ತೆ ಅಂದ್ಮೇಲೆ ಮಳೆ ಕಲ್ಲು ಮುಳ್ಳು ಇದ್ದೇ ಇರುತ್ತೆ ಅಲ್ವಾ ಮೇಡಮ್? ರಾಮಣ್ಣ ನೀವು ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ. ಆಯ್ತು ಮೇಡಮ್. ಸರ್ ಈಗ ನೀವು ನನ್ ಜೊತೆ ನಮ್ಮ ಮನೆಗೆ ಬರ್ತಿದ್ದೀರಾ. ಅಲ್ಲಿ ನಮ್ ಗೆಸ್ಟ್ ಆಗಿದ್ದು ಊಟ ಮಾಡಿ ಆಮೇಲೆ ಕೋಟೆ ನೋಡಕ್ ಹೋಗ್ತೀರಾ. ಓಕೆ 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 ಬನ್ನಿ. ಏನ್ ಅದ್ಭುತವಾಗಿದೆ. ಇದೊಂದು 100 ವರ್ಷ ಹಳೆದಿರ್ಬೋದಾ? ಅದಕ್ಕೂ ಹಳೇದು. ಅದಕ್ಕೂ ಹಳೆದಾ? ನಮ್ಮ ಮುತ್ತಾತನಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅಂದ್ರೆ ಖಯಾಲಿ. ಈ ಮನೆಯಲ್ಲಿ 100 ರೂಮ್ಸ್ ಇದೆ. ಬನ್ನಿ ಒಳಗೋಗೋಣ. ರಾಮಣ್ಣ ನನ್ ಲಗೇಜ್ ತಗೊಂಡ್ ಬನ್ನಿ. ಲಗೇಜ್ ತಗೊಂಡ್ ಬನ್ನಿ. ಏನಾಯ್ತು? ಅದು ನಮ್ಮಮ್ಮ ಹೇಳ್ತಿರ್ತಾರೆ, ಮಗನೇ ನೀನ್ ಎಲ್ಲೇ ಹೋದ್ರು ಬಲಗಾಲಿಟ್ಟು ಒಳಗಡೆ ಹೋಗು, ಆಗ್ಲೇ ನಿನ್ಗೆ ಒಳ್ಳೇದಾಗೋದು ಅಂತ. ಅದಕ್ಕೆ ನಾನು ನನ್ನ ಬಲಗಾಲ್ನ ಒಳಗಡೆ. ದಟ್ಸ್ ನೈಸ್. ಎಲ್ಲ ಒಳ್ಳೇದೇ ಆಗ್ಬೇಕು. ಬಲಗಾಲಿಟ್ಟೆ ಒಳಗ್ ಬನ್ನಿ. ಏನಿದು ರತ್ನಮಹಲ್ ಕೋಟೆ? ಬೆನಕ ಎಂಟ್ರಿಲೇ ನಿನ್ ವೆಲ್ಕಮ್ಮ. ಶುಭ ಶಕ್ನ ಶುಭ ಶಕ್ನ. ಕರೆದ್ಯಾ? ಇವರು ನಿಮ್ಮಪ್ಪ ಅಲ್ಲ? ನಮಸ್ಕಾರ ಸರ್. ನಮಸ್ಕಾರ. ಇವರು ನಮ್ ಫ್ಯಾಮಿಲಿ ಅಕೌಂಟೆಂಟ್. ಯಾವ ಟೆಂಟು? ತಾತ ಇವರು ಮದನ್ ಮೋಹನ್ ಅಂತ, ನಮ್ ಕಾಲೇಜ್ ಲೈಬ್ರರಿಯನ್. ಲೈಬ್ರರಿಯನ್ನ? ಬಹಳ ಸಂತೋಷ. ನನಗೆ ಪುಸ್ತಕ ಅಂದ್ರೆ ತುಂಬಾ ಇಷ್ಟ ಕಣಪ್ಪ. ಇವ್ರ ಪುಸ್ತಕ ಓದೋದ್ ಮಾತ್ರ ಅಲ್ಲ, ನಮ್ ಕುಟುಂಬದ ಬಗ್ಗೆ ಒಂದು ಪುಸ್ತಕ ಬರೀತಿದ್ದಾರೆ. ನೋಡಮ್ಮ, ಮೊದಲು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗಿ 1 ಲೋಟ ತಣ್ಣಗ್ ಪಾನಕ ಮಾಡಿಸಿ ಕೊಡು. ಪಾನಕನ? ಹೌದು, ಅದು ನಮ್ ಕುಟುಂಬದ ಸಂಪ್ರದಾಯ. ಹೌದಪ್ಪ. ಯಾರೇ ನಮ್ಮ ಮನೆಗೆ ಅತಿಥಿಗಳು ಬರ್ಲಿ, ಅವರಿಗೆ ರಾಜಮರ್ಯಾದೆ ಕೊಟ್ಟು ಅವ್ರನ್ನ ಉಪಚಾರ ಮಾಡಿ ಅವ್ರನ್ನ ತೃಪ್ತಿಪಡಿಸೋದೇ ನಮ್ಮ ಕುಟುಂಬದ ಸಂಪ್ರದಾಯ ಕಣಪ್ಪ. ಮನೆಗೆ ತಕ್ಕ ಮರ್ಯಾದೆ. ಏನ್ ನಿಮ್ ಮನೆ ಕಂಬಗಳೆಲ್ಲ ಗರಡುಗಂಬ ಇದ್ದಂಗಿದೆ. ಆಗಿನ ಕಾಲದಲ್ವಾ? ಇವ್ರು ನಿಮ್ಮ ಅಣ್ಣ ಅಂತ ಕೇಳ್ಬೇಕಲ್ಲ? ಅಲ್ಲ, ಇವ್ರ ನಮ್ಮಮ್ಮ, ಅವ್ರ ನಮ್ಮಪ್ಪ. ಇವ್ರು ನಮ್ ಕಾಲೇಜ್ ಲೈಬ್ರರಿಯನ್. ದಾರಿಯಲ್ಲಿ ಬರ್ತಾ ಸಿಕ್ಕಿದ್ರು, ಹಾಗೆ ಮನೆಗೆ ಕರ್ಕೊಂಡ್ ಬಂದೆ. ನನ್ ಬೆಳಗ್ಗೆನೆ ಹೇಳಿಲ್ವಾ ಕಾಗೆ ಕಾಕ ಅಂದಾಗ? ನನ್ ಕಾಕ ಅಲ್ಲ ರೀ, ಮದನ್ ಮೋಹನ್. ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡ್ರಿ. ಆಗಲ್ಲ, ಮನೆ ಮುಂದೆ ಕಾಗೆ ಕೂತ್ಕೊಂಡು ಕಾಕ ಅಂತಂದ್ರೆ ಯಾರಾದ್ರೂ ಬರ್ತಾರೆ ಅಂತ. ತಮ್ಮ ಹೆಸರು? ಅಯ್ಯೋ ಆಗ್ಲೇ ಹೇಳಿದ್ರಲ್ಲ. ಅದೇನಾ? ಓ ನೋಡಿ, ನಮ್ಗೆ ಅತಿಥಿಗಳು ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಊಟದ ಟೈಮಿಗೆ ಬಂದಿದ್ದೀರಾ ಅಂದ್ರೆ ಬಹಳನೇ ಇಷ್ಟ. ಪ್ರಯಾಣ ಮಾಡಿ ತುಂಬಾ ತೆಗೆದು ಬಂದಿದ್ದೀರಾ. ಗೌರಿ, ಇವ್ನ ಕರ್ಕೊಂಡು ಹೋಗಿ ಗೆಸ್ಟ್ ರೂಮ್ ತೋರ್ಸು. ಹಾಗೆ ಇಬ್ರು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ.
ಅವ್ರಿಗೆ ಯಾಕೆ ನಮಸ್ಕಾರ ಮಾಡಿದ್ರೆ? ಅವ್ರ ಮನೆ ಕೆಲಸದವರು. ಕೆಲಸದವ್ರ ತಿನ್ಬಿಡ್ತೀನಿ. ಒಂದೆರಡು ಫಿಶ್ ಅದು ಅಷ್ಟೇ ಅಪ್ಪ. ಇವರು ನಾನು ಹೇಳ್ತೀನಿ ಇವ್ರು ನಿಮ್ ಚಿಕ್ಕಪ್ಪ, ಇವ್ರು ನಿಮ್ ಚಿಕ್ಕಮ್ಮ, ಕರೆಕ್ಟಾ? ತಪ್ಪು. ನಾನು ಇವಳಿಗೆ ಮಾವ, ಇವಳು ಸೋದರತ್ತೆ. ತಾವು? ಇವರು ನಮ್ ಕಾಲೇಜ್ ಲೈಬ್ರರಿಯನ್ ಮದನ್ ಮೋಹನ್ ಅಂತ. ನಮಸ್ಕಾರ, ತುಂಬಾ ಸಂತೋಷ ನೀವು ಬಂದಿದ್ದು. ನೀವು ಮಧ್ಯಾಹ್ನ ಊಟ ಮಾಡ್ಕೊಂಡೆ ಹೋಗ್ಬೇಕು. ಇಲ್ಲೇ ಫಿಶ್ ಕರಿ ಮಾಡಿದ್ದಾರೆ ಅಂದಾಗೆ. ನೀವು ವೆಜ್ ನಾನ್ ವೆಜ್? ಎರಡು. ಅಯ್ಯೋ ಇವರು ನನ್ನಾಗೆ ಎರಡು. ನೈಸ್ ಟು ಮೀಟ್ ಯು. ಗೌರಿ, ಊಟ ಟೈಮ್ ಆಯ್ತು, ಬೇಗ ಹೋಗಿ ಕೈ ಕಾಲು ತೊಳ್ಕೊಂಡ್ ಬನ್ನಿ. ಏನು FM ಆನ್ ಆಗಿದೆ ಎಲ್ಲೋ? ಭಾರತ್ ಕಿ ಬಾತ್ ಸುನಾತಾ ಹೂಂ. ಯಾರಿದು? ಇವರು ನಮ್ ಚಿಕ್ಕಪ್ಪ. ಸಾರಿ. ಏನ್ ಸಾರಿ? ಚಿಕ್ಕಪ್ಪ, ಇವರು ನಮ್ ಕಾಲೇಜ್ ಲೈಬ್ರರಿಯನ್. ಯಾರು? ಮದನ್ ಮೋಹನ್ ಅಂತ. ನಮ್ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ. ಏನು ಯಾರು ಕಾಣಿಸ್ತಾನೆ ಇಲ್ವಲ್ಲೇ? ಬಾಟಲ್ ಬಿಟ್ರೆ ಬೇರೆ ಏನ್ ಕಾಣಿಸುತ್ತೆ? ನೀವು ನನ್ ಕರ್ಕೊಂಡ್ ಬರುವಾಗ ಈ ಮನೇಲಿ ಎಷ್ಟು ರೂಮ್ ಇದೆ ಅಂತ ಹೇಳಿದ್ರೆ? 100. ಅಷ್ಟು ರೂಮ್ ಬಿಟ್ಬಿಟ್ಟು ಇವ್ರು ಯಾಕೆ ಅಲ್ಲಿ ಕೂತ್ಕೊಂಡು ಕುಡಿತಾ ಇದಾರೆ? ಯಾಕ? ಚಿಕ್ಕಪ್ಪ, ನೀವ್ ಅಲ್ಲಿ ಯಾಕೆ ಕೂತಿದ್ದೀರಂತ ಇವ್ರು ಕೇಳ್ತಿದ್ದಾರೆ. ಅದು ಅವ್ರಿಗೆ ಅರ್ಥ ಆಗೋದಿಲ್ಲ ಬಿಡ. ನಾನು ದೇವ್ರ ಪಕ್ಕದಲ್ಲೇ ಕುತ್ಕೊಂಡು ಗುಂಡು ಹಾಕ್ತಿದ್ದೀನಿ ಅಂತ ಹೇಳು. ಇದೋಡು ಚೇಸ್ ಅಂತ ಹೇಳ್ಬಿಡು. ಚೇರ್ ಹಾಕೊಡ್ಬೇಕಂತ? ಚಿಯರ್ಸ್ ಚಿಯರ್ಸ್. ಚೇಸ್ ಮಾಡೋಣ ಬಿಡಿ, ಮಾಡೋಣ. ಮಗಳು ತಾನೆ, ನನ್ನ ಮದುವೆ ಆಗಕ್ಕೆ ನಿನ್ಗೇನ್ ಕಷ್ಟ? ಕಷ್ಟ ಏನೂ ಇಲ್ಲ. ನನ್ನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀನಿ. ಆ ಗುರಿ ಮುಟ್ಟೋವರೆಗೂ ಮದುವೆ ಗಿದ್ವೆ ಮಾತೆ ಎತ್ತಬೇಡ. ಗುರಿ ಅಂತ ಹೇಳ್ತಾನೆ ಇರ್ತೀಯ. ಅದೇನ್ ಗುರಿ ಅಂತ ಯಾವತ್ತಾದ್ರೂ ನನ್ನ ಹತ್ರ ಹೇಳಿದ್ಯಾ? ಚಿಕ್ಕ ಮಕ್ಕಳಿಗೆಲ್ಲ ನೀವಲ್ಲ, ನಮ್ ಚಿಕ್ಕಪ್ಪ. ಇವರು ಮದನ್ ಮೋಹನ್ ಅಂತ, ನಮ್ ಕಾಲೇಜ್ ಲೈಬ್ರರಿಯನ್. ನಿಮ್ ಚಿಕ್ಕಪ್ಪನ? ಒಳ್ಳೆ ಹೈಸ್ಕೂಲ್ ಹುಡುಗ ಇದ್ದಂಗಿದ್ದಾರೆ. ಇವರು ನಿಮ್ ಚಿಕ್ಕಮ್ಮನ? ಅಲ್ಲ, ಆಗೋ ಚಿಕ್ಕಮ್ಮ. ಓಹೋ, ಇವ್ರಿಗೆ ಕುಡಿಯಕ್ಕೆ ಏನಾದ್ರು ತಣ್ಣ ಕೊಟ್ಟ್ಯಾ? ಓ, ಎಂಟ್ರೆನ್ಸ್ ಅಲ್ಲಿ ನಿಮ್ ಟೆಂಟ್ ಪಾನ್ಕ ಕುಡಿಸಿದ್ದಾಯ್ತು. ನಿಮ್ ಮನೆ ಇಷ್ಟು ಉದ್ದ ಇದೆ ಅಂತ ಗೊತ್ತಾಗಿದ್ರೆ ನಾನು ಟ್ರೈನಲ್ಲಿ ಬರ್ತಿದ್ದಲ್ರಿ ನಿಮ್ ಮನೆಗೆ. ಅಲ್ಲ, ನಿಮ್ ಮನೇಲಿ ಇನ್ನೂ ಎಷ್ಟು ಜನ ಇದಾರ್ರಿ? ಎಲ್ರಿಗೂ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಸುಸ್ತಾಗಿ ಹೋಗ್ಬಿಟ್ಟಿದೆ ನಾನು. ಹಾಯ್ ಸ್ವಾತಿ, ಅವಳು ನಮ್ ಚಿಕ್ಕಪ್ಪನ ಮಗಳು. ಯಾವ ಚಿಕ್ಕಪ್ಪ? ಫುಲ್ಲು. ಓ, ಫುಲ್ ಬಾಟ್ಲು. ಅವರು ನಮ್ ದೊಡ್ಡಮ್ಮ. ಇವರು ನಮ್ ಕಾಲೇಜ್ ಲೈಬ್ರರಿಯನ್ ಮದನ್ ಮೋಹನ್ ಅಂತ. ನಮಸ್ಕಾರಮ್ಮ. ನಮಸ್ಕಾರ ಅಂಕಲ್. ತಣ್ಣಗೇನಾದ್ರೂ ಜ್ಯೂಸ್ ತಂದ್ಕೊಡ್ಲಾ? ಇದೇನ್ ಆಶ್ಚರ್ಯ, ಸಣ್ಣ ಮಗುಗೂ ಅದನ್ನೇ ಕಲ್ಸಿದೀರಾ ನೀವು? ಆಯ್ತು ಪುಟ್ಟಿ, ಕುಡ್ದಾಯ್ತು. ಇವರು ಊಟಕ್ಕೆ ಇರ್ತಾರೆ ತಾನೆ? ಅಯ್ಯೋ, ಇಷ್ಟೆಲ್ಲ ಬಲವಂತ ಮಾಡಿದ್ಮೇಲೆ ಊಟ ಮಾಡದೆ ಹೋಗ್ತೀನಾ? ಖಂಡಿತ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಕೂತ್ಕೊಳ್ಳಿ. ಆ ಕಡೆ ಟೇಬಲ್ ಟೆನ್ನಿಸ್ ಆಡೋ ತರ ಇದೆ ಇದು. ಯಾರದು ಬಂದಿರೋದು? ಅವರು ನಮ್ಮನೆ ಅತಿಥಿ. ಹೊಸಬ್ರ ಹಳಬ್ರ? ಹೊಸಬ್ರು. ಮತ್ತೆ ಹಳಬ್ರಲ್ಲ ಆದ್ರು? ಸುಮ್ಮನೆ. ಗೌರಿ ಅವರೇ, ಯಾಕೆಲ್ಲ ಹೀಗೆ ಕೂತಿದ್ದೀರಾ? ಪ್ರೇ ಮಾಡ್ತಿದ್ದೀರಾ? ಅಜ್ಜಿ ಬಂದ್ಮೇಲೆನೆ ನಾವು ಊಟ ಮಾಡೋದು. ಅಜ್ಜಿ ಬೇರೆ ಇದೆ. ಅಜ್ಜಿ ಬಂದು ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಅಜ್ಜಿ. ಇವ್ರು ಮದನ್ ಮೋಹನ್ ಅಂತ, ನಮ್ ಕಾಲೇಜ್ ಲೈಬ್ರರಿಯನ್. ಒಳ್ಳೇದಪ್ಪ, ತುಂಬಾ ಸಂತೋಷ. ಊಟ ಮಾಡು. ನಿನ್ನ ನಕ್ಷತ್ರ ಯಾವ್ದಪ್ಪ? ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರನ? ಹೌದಮ್ಮ. ನಿನ್ ಟೈಮ್ ಸರಿಯಾಗಿಲ್ಲಪ್ಪ. ಅದರಲ್ಲೂ ಆರೋಗ್ಯದ ಬಗ್ಗೆ ಬಹಳ ಹುಷಾರಾಗಿರ್ಬೇಕು. ಶತ್ರುಗಳದೇ ಮೇಲ್ಗೈ. ಜೋಪಾನಪ್ಪ. ನನ್ಗೆ ಯಾವ ಶತ್ರುಗಳಿದ್ದಾರೆ? ಜೀವನದಲ್ಲಿ ನಾನು ಯಾರು ಕೇಡು ಬಯಸಿದವನೇ ಅಲ್ಲ. ಒಳ್ಳೇದಪ್ಪ, ಊಟ ಮಾಡು. ಲೆಕ್ಕ ಯಾನ್ ಕೈಯಲ್ಲಿ ಹಿಂಗ್ ಮಾಡ್ತಿದ್ದೆ? ಅದು ಗ್ರಹಗಳನ್ನ ಲೆಕ್ಕ ಮಾಡ್ತಾ ಇದ್ದೆ. ಗ್ರಹ ಏನೆಲ್ಲಿರುತ್ತೆ? ಮೇಲಿರುತ್ತೆ, ಅಲ್ಲಿ ಲೆಕ್ಕ ಮಾಡಪ್ಪ. ಸುಮ್ನೆ ಊಟ ಮಾಡಯ್ಯ. ಗಣೇಶ, ಚಪಾತಿ ಕೊಡು. ಹೇಳಿದ್ದು ಹೆಂಗಸೆಲ್ಲ ಒಟ್ಟಿಗೆ ಎದ್ದು ಹೋಗ್ತಾ ಇದಾರೆ? ಇಲ್ಲ, ನಮ್ಮನೆ ಸಂಪ್ರದಾಯ ಅದು. ಹೇಗಿತ್ತು ಫಿಶ್ ಕರಿ? ಅದ್ಭುತ. ನಮ್ಮ ಮಲೆನಾಡು ಕಡೆ ತಿಂದಷ್ಟು ರುಚಿಯಾಗಿದೆ. ಅಯ್ಯೋ,
ಗಂಟೆ 2 ಆಗೋಯ್ತು. ಈಗ ಹೊರಟ್ರೆ ನಾನು ಊರ್ ಸೇರಕ್ಕೆ 10 ಗಂಟೆ ಆಗುತ್ತೆ. ಒಂದಾಗೆ ತಮ್ಮೂರ್ ಯಾವ್ದು? ಸಾಗರದ ಪಕ್ಕ ಒಂದು ಹಳ್ಳಿ. ಸಾಗರ ಹಳ್ಳಿ ಹೆಸರು? ಚಿಕ್ಕದೇವರಾಯನಪಟ್ಟಣ. ಚಿಕ್ಕದೇವರಾಯನಪಟ್ಟಣ ನಿಮ್ಗೆ ಗೊತ್ತಾ? ಊರು ತುಂಬಾ ಒಳ್ಳೆ ಹಳ್ಳಿ. ಅಲ್ಲಿ ತಮ್ದು ಯಾವ ಕುಟುಂಬ? ಯಾಕೆ ನಿಮ್ಗೆಲ್ರೂ ಪರಿಚಯ ಏನು? ಇಲ್ಲ, ಮಾತಿಗೆ ಸುಮ್ನೆ ಕೇಳಿದೆ. ನಮ್ದು ದೇಸಾಯಿ ಕುಟುಂಬ. ನಮ್ ತಂದೆ ರಾಜೇಂದ್ರ ದೇಸಾಯಿ ಎಲ್ರಿಗೂ ಬಹಳ ಪರಿಚಯಸ್ಥರು. ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಾನು ನಮ್ಮ ತಾಯಿ ಇಬ್ರೆ. ನಮ್ಮ ತಾಯಿಗೆ ನಾನೊಬ್ನೇ ಮಗ. ಒಬ್ನೇ ಮಗ? ಹೌದೌದು. ಕೈ ತೊಳ್ಕೊಳ್ಳೋಣ. ಎಲ್ಲ ರೈಟ್ ಹೇಳ್ಬಿಟ್ರು. ಕತ್ತಿ ಚಾಕು ತಗೋತೀರಾ? ಇದೆಲ್ಲ ಓಲ್ಡ್ ಫ್ಯಾಷನ್. ಇಲ್ಲಿ ನೋಡಿ, ಒಂದೇ ಒಂದ್ ಬುಲೆಟ್, ಹಣೆ ಮೇಲೆ ಸಣ್ಣ ತೂತು, ಅನ್ಫಿನಿಶ್. ಇದೆಲ್ಲ ಪಜಿತಿ. ರೇ, ಕತ್ತಿಯಿಂದ ಸಾಯಿಸೋದು ನಿನಗ್ ಪಜಿತಿ ಇರ್ಬೋದು. ಇದ್ರಲ್ಲಿರೋ ಅಡ್ವಾಂಟೇಜು ಆ ಗನ್ನಲ್ಲಿಲ್ಲ. ಇದ್ರಲ್ಲಿ ಸಾಯಿಸಿದ್ರೆ ಸಾಯೋನು ತನ್ನ ಸಾವನ್ನ ಈ ರೀತಿ ಹರ್ಚ್ಕೊಂಡು ಕಿರ್ಚ್ಕೊಂಡು ನೋಡ್ಕೊಂಡು ಸಾಯ್ತಾನೆ. ಅದ್ರ ಗನ್ನಲ್ಲಿ ಲಟಕ್ ಪಟಕ್ ಅಷ್ಟೇ. ನೋಡೋ, ಕಾಗೆ ಗೂಬೆಗಳಿಗೆಲ್ಲ ಇಟ್ಕೊಂಡು ನೀನ್ ಲಟಕ್ ಪಟಕ್ಕು. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬಾವ. ಅವ್ನ್ ಎಲ್ಲಿ ಮುಗಿಸೋದು ಹೇಳಿ? ಡ್ರಾಯಿಂಗ್ ರೂಮಾ, ಡೈನಿಂಗ್ ರೂಮ್? ಉಪ್ಪಿಕರ ಹಲ್ನಲ್ಲಿ ಕಣೋ. ಹಲ್ನಲ್ಲಿ ಸಾಯಿಸಿದ್ರೆ ಕೆಳಗಡೆ ಕೂತ್ಕೊಂಡು ನೋಡ್ತಾರೆ, ಬಾಲ್ಕನಿಲೂ ಕೂತ್ಕೊಂಡು ನೋಡ್ತಾರೆ. ನಮ್ಮ ಜಯದ ವಿಜೃಂಭಣೆ ಏನಂದ್ರೆ ಅವ್ನ ಸಾವನ್ನ ಇಡೀ ಕುಟುಂಬ ಕಣ್ತುಂಬ ನೋಡ್ತಾರೆ. ನೀವ್ ಹೇಳ್ತಾ ಇರೋದು ತಪ್ಪು. ಇದು ತಲೆ ತಪ್ಪಿಸುವಂತ ಗೆಲುವಾಗುತ್ತೆ. ಇದನ್ನ ಯಾರು ಮೆಚ್ಚೋದಿಲ್ಲ. ಯಾಕೆ ಸ್ವಾಮಿ? ನಾವು ನಮ್ಮ ಶತ್ರುನ ಸಾಯಿಸ್ತಾ ಇದ್ದೀವಿ. ಅದು ನಮ್ಮ ಕುಟುಂಬದ ಶತ್ರು ಅಲ್ವಾ ಬಾಬಾ? ನಮ್ಮ ಅಣ್ಣನ್ ಕೊಂದಿರೋ ವೈರಿ, ನನ್ನ ತಮ್ಮನ ಹೆಂಡತಿ ಕೊಂದಿರೋ ವೈರಿ. ನೀವು ನೋಡಿದ್ರೆ ಮಜ್ಜಿಗೆ ಕುಡ್ಕೊಂಡು ಅವ್ನ ಸೇಡ್ ತೀರ್ಸ್ಕೊಳ್ಳೋದು ಬೇಡ ಅಂತ ಹೇಳ್ತಿದ್ದೀರಾ? ಸೇಡು ನಮ್ ಕುಟುಂಬದ ಧರ್ಮ. ಒಪ್ಕೋತೀನಿ, ಸೇಡು ನಿಮ್ಮ ಪರಂಪರೆ. ಮತ್ತೆ ಹುಡುಗಾಟನ? ಆದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಏನ್ ವಿಷಯ? ಈಗ ಅವನು ಈ ಮನೆ ಅತಿಥಿ. ಗೆಸ್ಟ್. ಅತಿಥಿ ಅಂದ್ರೆ ಈ ಅರಮನೆಯಲ್ಲಿ ಏನು ಅಂತ ನಿಮಗ್ ಗೊತ್ತಲ್ಲ. ನಾನು ಈ ಮನೆಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ ತಾತ, ತಂದೆ, ಮಾವ ಅವರೆಲ್ಲರನ್ನೂ ನೋಡಿದ್ದೀನಿ. ಅವರೆಲ್ಲ ಛಲಗಾರರು. ಆದ್ರೂ ಅವರಿಗೆಲ್ಲ ಅತಿಥಿಗಳನ್ನ ಹ್ಯಾಕ್ ಸತ್ಕಾರ ಮಾಡ್ಬೇಕು ಅಂತ ಗೊತ್ತಿತ್ತು. ಅವ್ರ ಪ್ರಕಾರ ಈ ಮನೆಗೆ ಯಾವುದೇ ಶತ್ರುಗಳು ಬಂದ್ರು ಅವರಿಗೆ ರಾಜ ಮರ್ಯಾದೆ ಮಾಡಬೇಕಾದ್ದು ಧರ್ಮ. ಸೇಡಿಂದ ನಮ್ ರಕ್ತ ಕುದಿತಿದೆ. ಕುದಿತಾ ಇಲ್ಲ. ಸುಣ್ಣದ ಮನೆಯಲ್ಲಿ ಕಬ್ಬಿನ ರಸ, ಅಲೆ ಮನೇಲು ಆಲೆ ಮನೆಯಲ್ಲಿ ಕಬ್ಬಿನ ರಸ ಕೊತ ಕೊತ ಅಂತ ಕುದಿಯಲ್ವಾ? ಹಾ, ಕುದಿತಾ ಇದೆ. ನಾವು ಸೇಡ್ ತೀರ್ಸ್ಕೊಳ್ಳೋದು ಹೇಗೆ? ಬಹಳ ಸುಲಭ. ಅವನು ಊಟ ಮುಗಿಸ್ಕೊಂಡು ಹೊರಡ್ಲಿ, ನಮ್ ಕಾರ್ನಲ್ಲೇ ಡ್ರಾಪ್ ಕೊಡ್ತೀವಿ ಅಂತ ಅವನ್ನ ಪುಸಲಾಯಿಸೋಣ. ಅವನು ಬೇಡ ಅಂತಂತಂದ್ರೆ ಉಪಾಯ ಒಪ್ಪಿಸಿ ಅರಮನೆ ಗೇಟ್ ದಾಟಿದ್ದ ಹಾಗೆ ಅವನ್ನ ಮುಗಿಸ್ಬಿಡಿ. ಆಗ ಯಾವ ಸಂಪ್ರದಾಯನೂ ಮುರಿದೆ ಸೇಡ್ ತೀರ್ಸ್ಕೊಂಡಾಗತ್ತೆ. ಅದ್ಭುತವಾದ ಗೆಲುವು ನಮ್ಮದಾಗತ್ತೆ. ಎಂತ ಐಡಿಯಾ ಸ್ವಾಮಿ ನಿಮ್ದು. ಏನೇ ಇದು? ಬಟ್ಟೆ ಬದಲಾಯಿಸ್ರಾಯ್ತು ಬಿಡಿ. ಅಯ್ಯೋ, ಎಷ್ಟು ವರ್ಷದಿಂದ ಯಾರ ಮನೆ ಗೊತ್ತಾ ಇದ್ದೀನಿ. ಆದ್ರೂ ಯಜಮಾನ್ ರೂಮ್ ಯಾವ ಕಡೆ ಅಂತ ಯಾವಾಗಲೂ ಕನ್ಫ್ಯೂಷನ್ ಆಯ್ತದಲ್ಲ. ಎಲ್ಲೋ ಹಾಳಾಗ್ ಹೋಗಿದ್ದೆ. 6 ಗಂಟೆಗೆ ಬರ್ಬೇಕಾದವನು. ಅಯ್ಯೋ, ಬರ್ಬೇಕು ಅಂತಾನೆ ಇದ್ದೆ. ಅಷ್ಟ್ರಾಗೆ ನನ್ ಎಂಡ್ರು ಹೊಟ್ಟೆ ನೋವು ಶುರುವಾಯ್ತ್ರ. ಹೋದ್ಸಲ ಹೊಟ್ಟೆ ನೋವು ಬಂದಾಗ ಅವಳಿ ಜವಳಿ ಆಗಿತ್ತು. ನಿಮಗ್ ಗೊತ್ತಲ್ರ? ನನಗೇನೆ ಗೊತ್ತು. ಹೇಳಿಲ್ವಾ? ಹೋಗ್ಲಿ ಬಿಡಿ. ಈ ಸಾರಿ ಏನಾರ ಹೆಚ್ಚು ಕಮ್ಮಿ ಆಗೋಯ್ತದ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದೆ. ಅಯ್ಯಯ್ಯೋ, ನಾನ್ ಕತೆ ಹೇಳ್ತಾ ಇಲ್ಲಮ್ಮ, ನಡ್ದಿರೋದಯ್ಯ. ನೀನ್ ಸುಮ್ನೆ ರಯ್ಯ. ಕಾಕಣ್ಣ ಗುಬ್ಬಣ್ಣ ಕಥೆನ ನಾಳೆ ಹೇಳ್ತೀನಿ. ಮಲ್ಕೋ ಜಾಣ, ಮಲ್ಕೋ, ಹೋಗು ಹೋಗು. ಹೇಳ ಚಿನ್ನ, ಇಲ್ಲಿ ಚಳಿ ಆಗುತ್ತೆ ಚಿನ್ನ. ರೂಮ್ ನಲ್ಲಿ ಬೆಡ್ಶೀಟ್ ಇದೆ, ಹೊತ್ಕೊಂಡು ಮಲ್ಕೋ ಹೋಗು. ಬೇಜಾರ್ ಮಾಡ್ಕೋಬೇಡ. ಯಜಮಾನ್ರೆ, ನಿಮ್ ಮಗಳು ತುಂಬಾ ಮುದ್ದಾಗಿದ್ದಾಳೆ. ಪೇಟ್ ಅವ್ರ ಅಮ್ಮನ್ ತರದೆ. ಏನ್ ಅವಳ ಅಮ್ಮನ್ ತರ? ನೋಡಿದೀನಿ ಅವ್ರ ಅಮ್ಮನ. ನೋಡಿದ್ರೇನಂತೆ, ಮಗು ನೋಡಿದ್ರೆ ತಿಳಿಯಕ್ಕಿಲ್ವಾ ಅಮ್ಮ ಹೆಂಗವ್ರೆ ಅಂತ. ತಗೊಳ್ಳಿ, ಈ ವಾರದ್ದು ಕೋಟ 7 ಬಾಟ್ಲು. ಆದ್ರೂ ತುಂಬಾನೇ ಯಜಮಾನ್ರೆ, ಇದ್ಕಿದಂಗೆ ಬೆಲೆ ಜಾಸ್ತಿ ಮಾಡ್ಬಿಟ್ಟವ್ರೆ. ಒಂದ್ ಬಾಟ್ಲಿಗೆ 15 ರೂಪಾಯಿ ಜಾಸ್ತಿ. ಬರೋಬರ ಕಮ್ಮಿ ಆಗೋಯ್ತದಂತೆ. ಬಡ್ಡಿ ಮಗನೆ, 4 ವರ್ಷದಿಂದಲೂ ಇದೇ ಮಾತು ಹೇಳ್ತಾ ಇದ್ಯಾ. ಯಾವತ್ತಾದ್ರೂ ದುಡ್ಡು ಕಡಿಮೆ ಆಯ್ತಾನ?
ಬೆಳಗ್ಗೆ ಅಕೌಂಟೆಂಟ್ ಹತ್ರ ದುಡ್ಡು ಎಸ್ಕೋ. ಹಂಗಾರೆ ಓಪನ್ ಮಾಡ್ಬಿಡ್ಲಾ? ಹಾ, ನಿಮ್ ಗ್ಲಾಸು ನಂದೇ ಅದು, ಹಾಕೋ. ಹಂಗಾರೆ ನನ್ ಗ್ಲಾಸ್ ಕೊಡಿ. ಈ ಕಡೆ ನಂದು, ಇದೇ ಯಜಮಾನ್ರದು. ಕಮ್ಮಿ ಆಗೋಯ್ತು, ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಡ್ತು. ಈಗ ಸರ್ ಆಯ್ತು. ಇದು ಈ ಕಡೆ, ಇದು ಯಜಮಾನ್ರಿಗೆ ತಗೊಳ್ಳಿ. ಇದೆಲ್ಲ ನನಗೆ ಬೇಕಾಗಿರಲ್ಲ ಯಜಮಾನ್ರೆ. ನನ್ನ ಹೆಂಡತಿಗೆ ನಾನು ಕುಡಿಯೋದು ಇಷ್ಟ ಆಗಿಲ್ಲ, ನೀರ್ ಬೇಡಿ, ಇನ್ಮೇಲೆ ಕುಡಿಯಕ್ಕಿಲ್ಲ ಅಂತ ಅವಳ ಮೇಲೆ ಆಣೆ ಮಾಡ್ಬಿಟ್ಟಿದೀನಿ. ನೋಡಿ, ಇದೇ ಕೊನೆ ಸಲ ನಾನ್ ಕುಡಿಯೋದು. ಯಾಕೆ ನಗ್ತಾ ಇದ್ದೀರಾ? ಹೋದ್ವಾರನು ಇದೇ ಮಾತು ಹೇಳ್ದೆ, ಇದೇ ಕೊನೆ ಸಲ ಕುಡಿಯೋದು ಅಂತ. ಹೌದಾ? ನನಗ್ ಜ್ಞಾಪಕನೇ ಇಲ್ಲ. ಹೋಗ್ಲಿ ಬಿಡಿ ಯಜಮಾನ್ರೆ. ಒಂದು ಹೇಳಿ, ಈ ಕುಡಿಯೋದ್ರಿಂದ ಎಲ್ಲಾನು ಮರಿಬೋದಾ? ಮರಿಬಹುದು. ನೀನೇನೆ ಕೇಳ್ತಾ ಇದೀಯಾ? ನನ್ನ ಹೆಂಡತಿ ಸಾವನ್ನ ಮರಿದ ಕುಡಿತಾ ಇದೀನಿ ಅಂತ ಹೇಳ್ತಿರಲ್ಲ, ನಿಜವಾಗ್ಲೂ ಮರಿಯೋದಕ್ ಸಾಧ್ಯನಾ? ಪ್ರಯತ್ನ ಪಡ್ತಾ ಇದ್ದೀನಪ್ಪ. ನೋಡಿ, ನಿಮ್ಮ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅವ್ರನ್ನ ಕೊಂದವ್ರು ಯಾರು ಅಂತ ಕಂಡಿಡಿದು ಅವನ ಹೊಟ್ಟೆನ ಬಗದು ಅವ್ನು ಬಿಸಿ ರಕ್ತನ ಗಟ್ ಗಟ ಅಂತ ಕುಡಿದ್ಬಿಟ್ಟು ಆಮೇಲೆ ಈ ವಿಸ್ಕಿ ಕುಡಿತಿದ್ದೆ. ಆಯ್ತಪ್ಪ, ಅವನು ಯಾರು ಅಂತ ನಾಳೆ ಕಂಡಿಡಿಯೋಣ, ಮೊದಲು ಕುಡಿ. ಅಲ್ಲ, ಇಷ್ಟೆಲ್ಲ ಆದ್ರೂ ಅದೇಂಗ್ ತಣ್ಣಗಿದ್ದೀರಾ ಅಂತ ನಾಳೆ ನೋಡೋಣ ಅಂತ. ಈ ಸೇಡಲ್ಲೇ ಎಷ್ಟೋ ವರ್ಷದಿಂದ ರಕ್ತ ಹರಿತಾನೇ ಇದೆಯಪ್ಪ. ಆದ್ರೆ ಸತ್ತವ್ರು ಯಾರಾದ್ರೂ ಬದುಕ್ ಬಂದ್ರ? ಇಲ್ಲ. ಈ ಬಾಟ್ಲು ಒಳಗೆ, ಈ ಬಾಟ್ಲು ನೀನಿಟ್ಕೋ. ನಾನೇನ್ ಮಾಡ್ತೀನಿ ಗೊತ್ತಾ? ಒಂದ್ ಕತ್ತಿ ತಗೊಂಡು ಕಚ್ಚಕ್ಕಂತ ಕತ್ತಿಗೆ ಹೊಡೆದ್ರೆ ಆ ಜಾಗದಿಂದ ಚಿಳ್ಳಂತ ರಕ್ತ ಬಂದ್ಬಿಡ್ಬೇಕು. ಯಾಗಲ್ ಮೇಲೆ ತಲೆ ಟಂಕಣಕ ಟಂಕಣಕ ಕುಡ್ಕೊಂಡು ಹೋಗ್ಬಿಡ್ಬೇಕು. ಬಿಡಬೇಡ ಬಾಬಾ, ಅವನು ಬೇಡ ಬೇಡ ಅಂದ್ರು ನೀನು ಕಾರಲ್ಲಿ ಕೂರ್ಸ್ಕೊಂಡು ಬೆಳಿಗ್ಗೆ ಮಸ್ಕಿದ್ದಾಗ್ಲೇ ನೀನು ಹೊರಟು ಬಿಡು. ಒಂದ್ ಒಳ್ಳೆ ಜಾಗ ನೋಡಿ ಕಾರ್ ನಿಲ್ಸು. ಅದೇ 5ನೇ ಕ್ರಾಸು ಬಲಕ್ಕೆ. ಅದಕ್ಕೂ ಮುಂಚೆ 7ನೇ ಕ್ರಾಸು ಎಡಗಡೆ ಕೈ ಮರ ಇದೆಯಲ್ಲ, ಅಲ್ಲಿ ಜಾರಿಸ್ಬಿಟ್ರೆ ಅಲ್ಲಿ ಕಾರ್ ನಿಲ್ಸಿ ಅವನನ್ನು ಕೆಳಗೆ ಇಳಿಸಿ ಅಲ್ಲಿ ಎಡಕ್ಕೆ ಜಾರಿಸಿ ಕತ್ತಿ ತಗೊಂಡು ಅವನ್ ಕತ್ತಿನ ಎಗರ್ಸ್ಬಿಡು ಅಷ್ಟೇ. ನಾನು ಹಿಂದ್ಗಡೆ ಇನ್ನೊಂದು ಕಾರಲ್ಲಿ ಬಂದ್ಬಿಡ್ತೀನಿ. ನೀನ್ ಯಾಕೆ ಬರ್ತೀಯಾ? ಇಲ್ಲ ಬಾಬಾ, ಏನಾದ್ರೂ ಎಡವಟ್ಟಾಗ್ಬಿಟ್ಟು ನೀನು ಅವನ್ ತಲೆ ತೆಗಿಯೋದ್ರ ಬದಲು ಲಾಚಾಟ್ ಅಂತ ಅವನೇ ನಿನ್ ತಲೆ ತೆಗೆದ್ಬಿಟ್ರೆ ಸೇಡ್ ತೀರ್ಸ್ಕೋಬೇಕಲ್ಲ. ಕರೆಕ್ಟ್ ಬಾಬಾ, ನಾನು ನಿಮ್ಮಿಂದ ಇನ್ನೊಂದು ಕಾರಲ್ಲಿ ಬರ್ತೀನಿ. ನೀನ್ ಯಾಕೋ ಬರ್ತೀಯಾ? ಅಕಸ್ಮಾತ್ ಈ ಗಲಾಟೆಲಿ ಲಾಚಾಕ್ ಅಂತ ಅಣ್ಣನ್ ಕತ್ತು ಎಗರೋಗ್ಬಿಟ್ಟು ಅಯ್ಯೋ ಲಾಚಾಕ್ ಅಂತ ನಿನ್ ಕತ್ತು ಎಗರೋಗ್ಬಿಟ್ರೆ ರಿವೆಂಜ್ ತೀರ್ಸ್ಕೋಬೇಕಲ್ವಾ? ಲಚಕ್ ಕಚಕ್ ಲಚಕ್ ಕಚಕ್ ಲಚಕ್ ಕಚಕ್. ಅಯ್ಯೋ, ಏನ್ ಕುಟುಂಬನಯ್ಯ, ಮಾತಾಡ್ತಾರೆ ಕಟ್ಕೊಡ್ತಾರಲ್ಲ ಕಚಕ್ ಅಂತ ಮಾತಾಡ್ತಾರಲ್ಲಪ್ಪ. ಅಯ್ಯೋ, ಮೊಸರು ಜೀವ ಬೆಲೆನೇ ಗೊತ್ತಿಲ್ವಾ? ಇನ್ನು ಕ್ಷಣ ನಾನಿಲ್ಲಿರಲ್ಲ. ಈ ಕೊಲೆಗಿಲೆಲ್ಲ ನನ್ನ ಕೈ ನೋಡಕ್ಕಾಗಲ್ಲಪ್ಪ, ನನ್ನ ಕೈ ನೋಡಕ್ಕಾಗಲ್ಲ. ಸರಕತ್ತೆ ಹೋಗಿ ಪುಸ್ತಕತ್ತಲ್ಲ ಬೆದ್ಬರ ಕಿವಿಲ್ಲಿ ಈ ವಿಷಯ ಊದ್ಬಿಡ್ಬೇಕು, ಊದ್ಬಿಡು. ಸರಿ, ಅವ್ರ ಮಲ್ಗೋ ರೂಮ್ ಯಾವ ಕಡೆ? ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಈ ಕಡೆ, ಈ ಕಡೆ. ಯಜಮಾನ್ರ ಕಾಲು ನೋಡಿ. ಯಜಮಾನ್ರೆ, ನಾನೇನೋ ಒಂದು ಹೇಳಲೇಬೇಕು. ನೀವು ನನ್ನ ಅಧಿಕ ಪ್ರಸಂಗಿ ಅನ್ಕೋಬೇಡಿ. ನಾನು ಬಡವ ಇರ್ಬೋದು, ಒಂದು ತುಟಕ್ಕೋಸ್ಕರ ಗುಂಡು ಮಾರ್ತೀನಿ, ಆದ್ರೆ ಧರ್ಮ ಬಿಟ್ಟು ಹೋಗಲ್ಲ. ಕೊಲೆ ಮಾಡೋದನ್ನ ನಾನು ಯಾವತ್ತೂ ಒಪ್ಪಲ್ಲ. ನಾನು ಯಾಕೆ ಹೇಳ್ತಿದ್ರಿಂದ ನಿಮ್ಗೆ ಅನ್ಸ್ಬೋದು. ಹೇಳ್ತೀನಿ, ಕಾಲೇಜ್ ಕೇಳುತ್ತೆ, ಆದ್ರೂ ಹೇಳ್ತೀನಿ. ನಿಮ್ಮ ಅಣ್ಣಂದ್ರೆಲ್ಲ ಸೇರಿ ಗೌರಿ ಅವನ್ ಯಾರನ್ನ ಕರ್ಕೊಂಡ್ ಬಂದೆ ಹೇಳಲ್ಲ. ಅದೇ ಅವ್ ಕಾಲೇಜಲ್ಲಿ ಪುಸ್ತಕ ಮಾರ್ತಾನಂತಲ್ಲ, ಅವನ್ನ ಸಾಯಿಸೋದಕ್ಕೆ ಪ್ಲಾನ್ ಆಗ್ತಾ ಇದಾರೆ. ಇಷ್ಟೊತ್ತಿಗೆ ಆಗ್ಲೇ ಅವನ್ನ ಕೊಂದಾಕ್ಬಿಡ್ತಿದ್ರು. ಆದ್ರೆ ನಿಮ್ ಮನೆತನದ ಪರಂಪರೆನೋ ಏನೋ ಅಂದ್ರೆ
ದೇವ್ರು ಅಂತ ತಿಳ್ಕೊಂಡು ಅವನ್ನಾಗೆ ಬಿಟ್ಬಿಟ್ಟಿದ್ದಾರೆ. ಅಯ್ಯಯ್ಯ, ಏ ಸಂಪ್ರದಾಯ ವಿಚಿತ್ರ ಆಗಿದೆ, ತಮಾಷೆ ಆಗಿದೆ. ನಿಮ್ ಮನೆಗೆ ಶತ್ರು ಬಂದಾಗ ಅವನ್ಗೆ ರಾಜ ಮರ್ಯಾದೆ ಮಾಡ್ತೀರ. ಅವನ ಮನೆಯಿಂದ ಆಚೆ ಕಾಲಿಗೆ ಬಿದ್ದಕ್ಕಿಂತ ಅಟ್ಟಿಸ್ಕೊಂಡೋಗಿ ಅವನ ಕಚ್ಚಿಗೆ ಕಲಿಸ್ಬಿಡ್ತೀರ. ಬೆಳಗ್ಗೆನೆ ನಿಮ್ ಕಾರಲ್ಲೇ ಕರ್ಕೊಂಡೋಗಿ ಅರಮನೆ ಗಡಿ ದಾಟ್ತಿದ್ದಕ್ಕಿಂತ ಆ ಹುಡುಗನ್ನ ಸಾಯಿಸ್ತಾರೆ ಅಂತ ಪಾಪ ಹುಡುಗನಿಗೆ ಗೊತ್ತಿಲ್ಲ. ಇಲ್ಲೊಂದ್ ಕಡೆ ತಪ್ಪ ಮಲಿಕೊಂಡು ಕನ್ಸ್ ಕಾಣ್ತಾ ಇರ್ತಾನೆ. ಪಾಪ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ನೋಡಿ, ಬರುವಾಗ ನಿಮ್ಮ ಮಾಮೂಲಿ 7 ಬಾಟ್ಲು ತಗೊಂಬರ್ತೀರಿ. ಈಗ ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಕೊಲೆನಾ? ನನ್ನ ಕೊಲೆ ಮಾಡ್ತಾರ? ನಾನೇನ್ ಮಾಡ್ದೆ? ಒಂದೇ ಒಂದು ಹಾಡು ಹೇಳ್ದೆ. ಹಾಡು ಹೇಳೋದಕ್ಕೆ ಕೊಲ್ತಾರೆ ಈ ಮನೆಯಲ್ಲಿ. ಅಯ್ಯೋ ಮುಂಡೆ ಮಕ್ಕಳ ಕಂಟು ಮಟ್ಟ ಊಟ ಹಾಕ್ಬಿಟ್ಟು ಕೊಲ್ತೀರಲ್ಲೋ. ಚಾನ್ಸೇ ಇಲ್ಲ. ನನ್ನ ಕೊಲೆ ಮಾಡ್ಬೇಕು? ನನಗೂ ಅವ್ರಿಗೂ ಪರಿಚಯನೇ ಇಲ್ಲ. ಅವ್ರಿಗೆ ಕನ್ಫ್ಯೂಸ್ ಆಗಿ ಬೇರೆ ಯಾರೋ ನಾನು ಅನ್ಕೊಂಡು ನನ್ನ ಸಾಯಿಸೋಕೆ ಹೊರಟಿದ್ದಾರೆ ಅಷ್ಟೇ. ನನಗೆ ಆಗೋ ಸಂಬಂಧನೇ ಇಲ್ವಲ್ಲ. ನನ್ನ ಕೊಲೆ ಮಾಡ್ತವ್ರು. ಬೇರೆ ಯಾರೇ ಅನ್ಕೊಂಡ್ರು ಸಾಯೋದು ನಾನೇ ತಾನೇ. ಏನ್ ಮಾಡೋದೀಗ? ಮನೆ ಕಟ್ಟಿದ ನನ್ನ ಮಗ ನನಗೇನೋ ಸಿಗ್ಬೇಕು. ಹಾಫ್ ನೇವಳು ಮಾಡಿ ಅಟ್ಟಿಸ್ಕೊಂಡು ಹೊಡಿತೀನಿ ಅವನ್ನ. ಎಲ್ಲಾ ಕಡೆ ಒಂದೇ ತರ ಬಾಗಿಲು ಕಿಟ್ಕಿಟ್ಟಿದ್ದಾನೆ. ನಾನು ಇನ್ನೂ ಇಲ್ಲೇ ಇದ್ದೀನ? ಸುತ್ಕೊಂಡು ಇಲ್ಲೇ ಇದ್ದೀನ? ಅಯ್ಯೋ, ಕಿಟಕಿನೂ 6 ಅಡಿ ಇದೆ, ಬಾಗ್ಲು 6 ಅಡಿ ಇದೆ. ಬಾಗ್ಲು ಅಂತ ಕಿಟಕಿಗೆ ಹೋಗೋದ, ಕಿಟಕಿ ಅಂತ ಬಾಗ್ಲು ಹತ್ರ ಹೋಗೋದ? ಏನಪ್ಪಾ ಮಾಡೋದು? ಯಾವ ಹೊರಗಡೆ ಹೋಗೋದು ನಾನು ಇವಾಗ? ಓ, ಅವಳು ಯಾರು ಅಂತ ನಿನ್ ಪ್ರಶ್ನೆ? ನಾನು ಹೇಳ್ತೀನಿ. ಅವಳು ನಮ್ಮ ಅಣ್ಣನ ಮಗಳು. ಜೊತೆಲಿ ಕರ್ಕೊಂಡೋದ್ರಲ್ಲ, ಅವರು ನಮ್ಮತ್ತಿಗೆ. ಈಗ ವಿಧವೆ. ಅವಳು ಮದುವೆ ದಿವಸ ನಮ್ ಕುಟುಂಬದ ಶತ್ರುಗಳು ಹಳೆ ದ್ವೇಷದಿಂದ ನಮ್ಮ ಅಣ್ಣನ್ನು ಆ ಮದುವೆ ಗಂಡನ್ನು ಕತ್ತರಿಸಾಕ್ಬಿಟ್ರು. ಅವತ್ತಿನಿಂದ ಈ ತರ ಆಗಿದೆ. ನಮ್ಮ ಕುಟುಂಬಕ್ಕಿಂತ ಅನ್ಯಾಯ ಮಾಡಿದವ್ರು ನಮ್ಮ ಕೈಗೆ ಸಿಕ್ಲಿ ಅಂತ ನಾವು ಕಾಯ್ತಾ ಇದ್ದೇವೆ. ನಾವು ಸೇಡ್ ತೀರ್ಸ್ಕೊಳ್ಳದೆ ಬಿಡೋದಿಲ್ಲ. ಎಲ್ಲಾರನ್ನು ಪೀಸ್ ಮಾಡಿ ಕತ್ತರಿಸಾಕ್ಬಿಡ್ತೀವಿ. ಅಯ್ಯೋ, ಕೇಳಕ್ಕೆ ಭಯಂಕರವಾಗಿದೆಯಲ್ಲಪ್ಪ. ಗಾಬರಿ ಆಗಬೇಡ, ಇದು ನಮ್ಮ ಕುಟುಂಬದ ಸಮಸ್ಯೆ. ನೀನು ಆರಾಮಾಗಿ ಹೋಗಿ ಮಲ್ಕೋ ಹೋಗು. ಬೆಳಿಗ್ಗೆ ಬೇರೆ ಬೇಗ ಎದ್ದು ನೀನು ಹೊಡ್ಬೇಕು. ಮಲ್ಕ, ಹೆದರ್ಕೋಬೇಡ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಭಾವ, ನಮ್ ರಾಜಿಗೇನೋ ಬುದ್ಧಿ ಸರಿ ಇಲ್ಲ, ನಿದ್ದೆ ಇಲ್ದೆ ಇಲ್ಲಿಗೆ ಬಂದ್ಲು. ಓಕೆ, ಆದ್ರೆ ಇವನ್ ಯಾಕೆ ಇಲ್ಲಿಗೆ ಬಂದ? ಹೊಸ ಜಾಗ, ನಿದ್ರೆ ಬಂದಿಲ್ದೇ ಇರ್ಬೋದು. ನನಗೇನೋ ಅನುಮಾನ. ಒಂದು ವೇಳೆ ನಾವು ಅವನ್ನ ಮುಗಿಸ್ತೀವಿ ಅನ್ನೋ ವಿಷಯ ಅವನಿಗೆ ಗೊತ್ತಾಗಿ ರಾತ್ರೋನ್ರಾತ್ರಿ ಪರಾರಿಯಾಗಿ ಪ್ರಯತ್ನ ಪಟ್ಟಿದ್ರೆ? ಚೇಚೆ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ಗೆ ಅರ್ಥ ಆಗಲ್ಲ, ಸುಮ್ನಿರು. ಭಾವ, ಯಾವುದಕ್ಕೂ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಗಣೇಶ, ಫೋನ್ ಲೈನ್ ಎಲ್ಲ ಕಿತ್ತಾಯ್ತೇನೋ? ಎಲ್ಲಾ ವೈರ್ನ ಪೇಸ್ ಮಾಡಾಕಿದೀನಿ. ನಾವು ಕೂಡ ಫೋನ್ ಮಾಡಂಗಿಲ್ಲ. ಓ, ನಾವು ಫೋನ್ ಮಾಡೋದು ಮುಖ್ಯ ಅಲ್ಲ ಕಣ. ಸೀಡು ಅವನು ಬೆಳಿಗ್ಗೆ ಹೊತ್ತಿಗೆ ತಪ್ಪಿಸ್ಕೊಂಡ್ಬಿಟ್ಟಾನು. ಯಾರನ್ನಾದ್ರೂ ಕಾವಲಿಡ್ಬೇಕು, ಗೊತ್ತಾಯ್ತಾ? ಅವನು ಬೆಳಕರಿತಿದ್ದಂಗೆ ಮನೆ ಬಿಟ್ಟು ಆಚೆ ಹೋಗ್ತಾನೆ. ಅಲ್ಲಿ ಕಾಲಿಡುವುದು ರಾವ್ ಕಾಲ ಯಾವುದು ಇರೋದಿಲ್ಲ. ಒಂದೇ ಏಟು ಕಚ್ಚೆ, ಗುಂಡ ಒಂದ್ ಕಡೆ. ಅಯ್ಯಯ್ಯೋ, ಇವರು ಮನೆ ಕಾಯುವಾಗ ಕೊಂದಾಕ್ಬಿಡ್ತಾರಲ್ಲಪ್ಪ ಇವರು. ಟೆಲಿಫೋನ್ ಲೈನ್ ಬೇರೆ ಕಟ್ ಮಾಡ್ಬಿಟ್ಟಿದ್ದಾರೆ. ಗಾರ್ಡ್ ಬೇರೆ ಹಾಕು ಅಂತ ಹೇಳ್ತಾ ಇದ್ದೇನೆ. ನಾನು ಇವ್ರ ಜೊತೆ ಹೋದ್ರೆ ತಾನೇ ಸಾಯೋದು. ಇಲ್ಲೇ ಗೆಸ್ಟ್ ಆಗಿ ಉಳ್ಕೊಂಡ್ಬಿಡೋದು ವಾಸಿ. ಯಾಕೆಂದ್ರೆ ಇವ್ರ ಅತಿಥಿಗಳನ್ನ ಖಂಡಿತ ಸಾಯಿಸೋದಿಲ್ಲ. ಆಮೇಲೆ ಟೈಮ್ ನೋಡ್ಕೊಂಡು ತಪ್ಪಿಸ್ಕೊಂಡು ಹೋದ್ರೆ ಆಯ್ತು. ಇಲ್ಲೇ ಉಳ್ಕೊಳ್ಳೋದ ಹಾಗೆ? ದೊಡ್ಡಮ್ಮನಿಗೆ ಸಂಗೀತ ಅಂದ್ರೆ ಬಹಳ ಇಷ್ಟ.
ಹಾಡ್ತಾನೆ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನಮಸ್ಕಾರ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅದೇನು ಭಕ್ತಿ? ನಿನ್ನ ಹಾಡು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೂ ಬಂದಿತ್ತು ಹಾಡೋದಕ್ಕೆ ಮುಂಚೆ. ಹೊರಡೋದಕ್ಕೆ ತಯಾರಾಗಿದೆಯಪ್ಪ? ಬಿಸಿಲು ನೆತ್ತಿ ಮೇಲೆ ಬರೋದಕ್ಕೆ ಮುಂಚೆನೆ ಹೊರಟು ಬಿಡು. ತಲೆನೇ ಹೋಗುತ್ತೆ, ಇನ್ನು ನೆತ್ತಿಯಲ್ಲಿರುತ್ತೆ. ಕಾರ್ತಿಕ ಬೇಡ ಮದನ್, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಡು. ನನಗ್ಯಾಕೋ ಅವನನ್ನ ಕಳಿಸ್ಕೊಡಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಆಮೇಲೆ ಏನಾಯ್ತಯ್ಯ? ಆಮೇಲೆ ಏನಾಗೋದು? ಮೊದ್ಲನೇಕಾಯಿ ಬೇರೆ ದಾರಿ ಕಾಣದೆ ದಯ ಬಿದ್ದುಬಿಟ್ಟು ದೇವ್ರ ಕಾಲಿಗೆ ಬಿದ್ದುಬಿಟ್ಟ. ನೀನು ಶ್ಲೋಕ ಕೇಳಿಸ್ಕೊಂಡಿ ಅಲ್ವಾ? ಆ ಶ್ಲೋಕದ ಮನೆ ಹಾಳಾಯ್ತು. ನಮ್ಮಂದ ಹೇಳಯ್ಯ, ಗಳಿಗೆಗೂ ಒಂದೊಂದು ಮಾತು. ಹೋಗ್ಬೋದು ಅಂದ್ಲು, ನಮಗೂ ಸಂತೋಷ ಆಯ್ತು. ಇದಕ್ಕಿದ್ದಾಗೆ ಮಧ್ಯಾಹ್ನದ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಅಂದ್ಲು. ನನಗನ್ಸುತ್ತೆ ಅಮ್ಮಂಗೆ ಎಲ್ಲ ವಿಷಯ ತಿಳಿಸ್ಬೋಣ ಅಂತ. ಬುದ್ಧಿ ಇದೆಯಾ ನಿನಗೆ? ವಿಷಯ ತಿಳಿಸ್ಬಿಡು, ಕೊಲೆ ಮಾಡಕ್ ಹೋಗ್ತಿದ್ದೀವಿ ಅಂತ ಒಪ್ಕೊಂಡ್ಬಿಡ್ತಾರೆ. ಶಾಂತಿ ಶಾಂತಿ ಅಂತ ಹೇಳೋದು ಗೊತ್ತಿಲ್ವಾ ನಿನಗೆ? ಆಮೇಲೆ ನಮ್ ಸೇಡಿನ ಕತೆ ಏನಾಗ್ಬೇಕು? ಹೌದು, ನಾನ್ ಬರೀತಿರೋ ನಿಮ್ಮ ಕುಟುಂಬ ಚರಿತ್ರೆಯಲ್ಲಿ ಸೇಡು ಮುಖ್ಯ. ಅದನ್ನ ಮಾತ್ರ ಬದಲಾಯಿಸಕ್ ಹೋಗ್ಬೇಡಿ. ಇವರು ಬೇರೆ ಮಧ್ಯ. ರೇ ಸ್ವಾಮಿ, ಅವನು 4 ಲೈನ್ ಶ್ಲೋಕ ಹಾಡಿದ್ದಕ್ಕೆ ದೊಡ್ಡಮ್ಮ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಇನ್ನು ಅವನೊಂದು ಕೀರ್ತನೆ ಹಾಡ್ಬಿಟ್ರೆ 1 ವಾರ ಇಲ್ಲೇ ಇದ್ದು ಹೋಗು ಅಂತ ಹೇಳ್ತಾರೆ. ಆಗ ನಾವೇನ್ ಮಾಡೋದು? ಏನು ಮಾಡ್ಬೇಡಿ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ತಾನೆ. ಅವನು ಹೊರಗಡೆ ಹೋಗ್ತಿದ್ದ ಹಾಗೆ ನಾವು ನಾವಲ್ಲ ಅವನು. ಅವನು ಶ್ಲೋಕದ ಐಡಿಯಾ ವರ್ಕೌಟ್ ಆಗೋಯ್ತು. ದೊಡ್ಡಮ್ಮನು ಅದಕ್ಕೆ ಬಿದ್ದು ಹೋದ್ರು. ಊಟ ಮಾಡ್ಕೊಂಡು ಹೋಗೋದು ಬೇರೆ ಹೇಳ್ತಿದ್ದಾರೆ. ದೊಡ್ಡಮ್ಮನ ಮಾತು ಕೇಳ್ಕೊಂಡು ನಾನೇನು ಊಟಕ್ಕಾದ್ರೆ ಇದೇ ನನ್ನ ಕಡೆ ಊಟ ಆಗೋಗ್ಬಿಡುತ್ತೆ. ಧೈರ್ಯ ಧೈರ್ಯ ಮದನ್, ಹೆದರ್ಕೋಬೇಡ, ತಪ್ಪಿಸ್ಕೋ. ಕೊಡು, ನೀನ್ ನೀರ್ ಹಾಕೋಷ್ಟಲ್ಲಿ ಸನ್ಸೆಟ್ ಆಗೋಗ್ಬಿಡುತ್ತೆ. ಅಲ್ಲಿ ಕೃಷ್ಣಂಗ್ ಶಕೆ ಆಗಿದೆ ಅಂತೆ. ಹೋಗು ಹೋಗು ಹೋಗು. ಎಲ್ಲ ಹೋಗಿದ್ರಿ? ನಾನ್ ಕಾಫಿ ಕೊಡಕ್ಕೆ ಮನೆ ಎಲ್ಲ ಹುಡ್ಕಾಡಿದ್ದೀನಿ. ಕಾಫಿ ನಾನು ಅದಕ್ಕೆ ಬಂದೆ. ಕೊಡಿ ಕೊಡಿ ಕೊಡಿ. ನಾನ್ ಮಾಡಿದ ಕಾಫಿ ಚೆನ್ನಾಗಿದ್ಯಾ? ಏನಾಯ್ತು? ಬಿಸಿರಿ ನಾಲ್ಗೆ ಸುಡ್ತಾ ಇದೆ. ಇರೋದು ಒಂದೇ ನಾಲ್ಗೆ ಸುಟ್ಟೋರು ಯಾರಿಗೆ ಕೊಡ್ತಾರೆ? ತಣ್ಣೆ ಮಾಡ್ಕೊಂಬರ್ರಿ, ಹೋಗ್ರಿ ಪ್ಲೀಸ್ ಗೋ. ಮದನ್, ಅದು ಈ ಬಂಗ್ಲೆಯಲ್ಲಿ 100 ರೂಮ್ ಇದೆ ಅಂತ ಹೇಳಿದ್ರಲ್ಲ, 87 ನೋಡ್ದೆ. ದಾರಿ ತಪ್ಪೋಯ್ತು, ಎಲ್ಲಿ ಹೋಗೋದಂತ ಗೊತ್ತಾಗ್ಲಿಲ್ಲ. ಹೆದರ್ಕೋಬೇಡ, ನನಗೂ ಇನ್ನು ಏನು ಗೊತ್ತಿಲ್ಲ. ತಗೋ ತಗೋ. ತಕ ತಕ ಅಂದೆ ಕೊಡ. ಏಯ್ ನನ್ನ ಮಗ ಎಸ್ಕೇಪ್ ಆಗಕ್ ಟ್ರೈ ಮಾಡ್ತಾ ಇದ್ದಾನೆ. ಮನೆಯವ್ರ ದುಶ್ಮನವ್ರು ಗೊತ್ತಾಗಲ್ವ ನಿಂಗೆ? ಅಲ್ಲಿ ನೋಡಿ ಮಾವ, ಮದನ್ ತಪ್ಪಿಸ್ಕೊತಾ ಇದ್ದಾನೆ. ನಮ್ಗೆ ಗೊತ್ತು, ಗೊತ್ತಿ ಅಲ್ವ? ನಡೆಯೋ ಹಾಡು ಹಾಡು ಹೇಳ್ತೀಯನಾ? ನೀನಿದ್ರು ತಾನೆ ಹಾಡು ಹೇಳೋದು. ಏಯ್, ನೀನ್ ಯಾವ ಬುದ್ಧಿ ತಗೊಳ್ತೀಯೋ? ಕತ್ತಿನ ನನಗಿದ್ ಸಾಕು. ಅಲ್ಲಿ ಮಾಡ್ತೇನೆ ಗೂಬೆ. ಅಯ್ಯಯ್ಯೋ, ಬಂದು ಪಿಚಾಚಿಗಳು.
ಮಕ್ಕಳ ಪಿಸ್ತೂಲ್ ಇದು. ಅಯ್ಯ. ಯಾಕಪ್ಪ ಮದನ್ ಏನ್ ಹೆಸರು ಬಿಡ್ತಾ ಇದ್ಯಾ? ಅದು ನಿಮ್ಮ ಮೊಮ್ಮಗಳು ಈ ಮನೇಲಿ 100 ರೂಮ್ ಇದೆ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ನೋಡೋಣ ಅಂತ. ಎಲ್ಲ ರೂಮು ನೋಡಿದ್ಯಾ? ಎಲ್ಲಿ ನೋಡಕ್ ಬಿಟ್ರಲ್ವಾ ಈ ನನ್ ಮಕ್ಳು. 87 ರೂಮ್ ನೋಡ್ದೆ, ಇನ್ನು 13 ರೂಮ್ ನೋಡ್ಬೇಕು ಅನ್ನೋಷ್ಟರಲ್ಲಿ ಸುಸ್ತಾಗ್ಬಿಟ್ಟೆ. ಅದು ಈ ಜನ್ಮದಲ್ಲಿ ನೋಡಕ್ಕಾಗಲ್ಲ ಬಿಡು. ಐಮ್ ಸಾರಿ. ಈ ಮನೇನ ನೋಡ್ತಾ ಇದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಇತಿಹಾಸನೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು, ಒಂದು ಅದ್ಭುತವಾದ ಚರಿತ್ರೆನೇ ಇದೆ. ಹೌದಾ? ದಯವಿಟ್ಟು ನನಗೆ ಹೇಳ್ತೀರಾ? ನಾನು ಸೊಸೆಯಾಗಿ ಬಂದಾಗ್ಲಿಂದಲೂ ಈ ಮನೆಯಲ್ಲಿ ನಡೆದ ಪ್ರತಿಯೊಂದು ಘಟನೆನೂ ಬರೆದಿಟ್ಟಿದ್ದೀನಿ. ನೀವು ಬರ್ತಿದ್ದೀರಾ? ನಾನು ಬರೀತಿದ್ದೀನಲ್ಲ. ಏನ್ ದಿನಸಿ ಅಂಗಡಿ ಲಿಸ್ಟ? ಈ ಕುಟುಂಬದ ಚರಿತ್ರೆನ ನೀವು ಬರೆದಿರೋದಕ್ಕೂ ನಾನು ಬರೆದಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನು ಬರೆದಿರೋದು ಹಾಡಿನ ರೂಪದಲ್ಲಿದೆ. ಹಾಡಿನ ರೂಪದಲ್ಲಿ? ಅಯ್ಯೋ, ನಂಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ, ಚರಿತ್ರೆ ಅಂದ್ರೆ ಇನ್ನೂ ಇಷ್ಟ. ಅಮ್ಮ ದಯವಿಟ್ಟು ಹಾಡ್ತೀರಾ? ದೊಡ್ಡಮ್ಮ ಬಹಳ ಒಳ್ಳೆಯವ್ರ ತರ ಕಾಣ್ತಾರೆ. ಅವ್ರ ಹತ್ರ ಹೋಗಿ ನಿಮ್ ಮಕ್ಕಳು ಹುಡುಕ್ತಾರೋ ವ್ಯಕ್ತಿ ನಾನೇ, ನನ್ನ ಸಾಯಿಸೋದಕ್ಕೆ ಇವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅಂತ ನಿಜ ಹೇಳ್ಬಿಟ್ರೆ ಅವ್ರು ಖಂಡಿತ ನಾನು ಕಾಪಾಡ್ತಾರೆ. ಬೇಡ, ಅಕಸ್ಮಾತ್ ದೊಡ್ಡಮ್ಮ ಏನಾದ್ರು ಪೀಡೆ ಮುಂಡಿದೆ, ನಿನ್ನಿಂದಾನೇ ನಮ್ಮ ಸಂಸಾರ ನಾಶ ಆಗಿದ್ದು, ನಡೆಯೋ ಹೊರಗಡೆ ಅಂತ ತಕ್ಷಣ ನಾನು ಕತ್ತಿರ ಆಚೆ ನೂಕ್ಬಿಟ್ರೆ ನನ್ನ ಕತೆ ಗೋವಿಂದ. ಬೇಡ ಬೇಡ, ಅಮ್ಮನ ಹತ್ರ ಮಾತಾಡಿ ಅವ್ರನ್ನ ಎದುರಾಕೊಳ್ಳೋಕ್ಕಿಂತ ಈ ಮುಟ್ಟಾಡ್ರನ್ನ ಎದುರಿಸೋದೇ ವಾಸಿ. ಎಸ್. ಏನಪ್ಪ ಮದನ್, ಯಾರ ಹತ್ರ ಮಾತಾಡ್ತಾ ಇದ್ದೆ? ನಾನೆಲ್ಲಿ ಮಾತಾಡ್ತಾ ಇದ್ದೆ? ನಾನು ಸ್ವಲ್ಪ ದೇವ್ರ ಧ್ಯಾನ ಮಾಡ್ತಿದ್ದೆ, ಅದನ್ನೇ ಸ್ವಲ್ಪ ಜೋರಾಗಿ ಮಾಡ್ತಿದ್ದೆ ಅಷ್ಟೇ. ಮದನ್, ನಿನ್ ವಿಷಯದಲ್ಲಿ ನಾನೊಂದು ತಪ್ಪು ಮಾಡ್ಬಿಟ್ಟೆ. ನೀವು ತಪ್ಪ? ಹೌದಪ್ಪ. 2 ದಿವಸದಿಂದ ನಿನ್ನನ್ನ ನೋಡ್ತಿರೋ ನನಗೆ ನಿನ್ ಜೊತೆಲಿ ಇರ್ಬೇಕು ಅಂತ ಆಸೆ ಆಗ್ತಾ ಇರ್ಬೇಕಾದ್ರೆ, ನಿನ್ನನ್ನ ಹೆತ್ತು ಸಾಕಿ ಸಲಹಿದ ಆ ತಾಯಿ ಮನಸ್ಸು ಹೇಗಿರ್ಬೇಡ? ಅದಕ್ಕೆ ನೀನು ನಿನ್ನ ಊರಿಗೆ ಹೊರಡು. ನಮ್ ತಾಯಿ ನಾನು ಹೇಗಾದ್ರು ಸಮಜಾಯಿಸ್ಕೊತೀನಿ. ನನಗೂ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. 1-2 ದಿವಸ ಎಲ್ಲೇ ಇದ್ದೋಗ್ತೀನಿ. ತಪ್ಪಪ್ಪ. ಒಂದು ತಾಯಿ ಮನಸ್ಸು ಹೇಗಿರುತ್ತೆ ಅಂತ ಇನ್ನೊಂದು ತಾಯಿಗೆ ಮಾತ್ರನೇ ಅರ್ಥ ಆಗೋಕ್ ಸಾಧ್ಯ. ನೀನು ಊರಿಗೆ ಹೊರಡು, ಸೀದಾ ಹೋಗಿ ನಿನ್ನ ತಾಯಿನ ನೋಡು. ಒಂದ್ ದಿವಸ ಅವ್ರನ್ನು ಕರ್ಕೊಂಡು ಇಲ್ಲಿಗೆ ಬರ್ವಿ ಅಂತೆ. ಅಯ್ಯೋ, 2 ನಿಮಿಷ ಈ ನನ್ನ ಮಗ ಕಚಕ್. ಬಾಬು, ಅದನ್ನೆಲ್ಲ ತಗೊಂಡ ಕಾರಲ್ಲಿಡು. ಬನ್ನಿ ಸರ್, ಕಾರ್ ರೆಡಿ ಸರ್. ನೀವು ಹೋಗಿ, ನಾನು ಕೊನೆಯದಾಗ ಒಂದ್ಸಲ ಕಣ್ ತುಂಬಾ ನನ್ನ ರೂಮ್ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ಟೈಮ್ ಇಲ್ಲ ಸರ್, ಈಗಲೇ ನೋಡ್ಕೊಂಬಿಡಿ. ನೋಡಿದಾಯ್ತಾ? ಬನ್ನಿ 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 ಬನ್ನಿ, ಕಾರ್ನ ಜಾಸ್ತಿ ಹೊತ್ತು ವೇಟ್ ಮಾಡಿಸ್ಬಾರ್ದು. ಇಬ್ರು ಹೋಗ್ತಾ ಇದ್ದಾರ, ಬರ್ತಾ ಇದ್ದಾರ? ನೀವು ನಾನು ನೋಡ್ತಾ ಇದ್ದೀರಾ, ಗುರಾಯಿಸ್ತಾ ಇದ್ದೀರಾ? ಸುಂದರಯ್ಯ, ಬ್ಲಾಕ್ ಡ್ರೆಸ್, ಬ್ಯಾಡ್ ಸೆಂಟಿಮೆಂಟ್. ಹೋಗ್ಬಿಟ್ ಪಾಪ, ದೇವ್ರು ಒಳ್ಳೇದ್ ಮಾಡ್ಲಿ. ಒಳ್ಳೇದ್ ಮಾಡೋ ಲಕ್ಷಣ ಏನ್ ಕಾಣ್ತಿಲ್ಲ. ಯಮದೂತರ ತರ ಕಾಣ್ತಾ ಇದ್ದೀರಲ್ಲಯ್ಯ.
ಲೇಟ್ ಆಗ್ತಾ ಇದೆ. ಅಲ್ಲ, ರಸ್ತೆ ಬೇರೆ ಸರಿ ಇಲ್ಲ. ನಾವಲ್ಲಿಂದ ವಾಪಸ್ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಮದನ್, ಬೇಗ ಹೊರಡಪ್ಪ. ಅಮ್ಮನ ನೋಡಕ್ಕೆ ತಡ ಆಗ್ಲಿಲ್ವಾ? ಈಗ ಅವನು ಒಳಗ ಹೊರಗ? ಏನಾದ್ರೂ ಮರ್ತಿದ್ಯಪ್ಪ ನೀನು? ಅದು ನಾನು ಯಾರೋ ಒಬ್ರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದನ್ನ ಮರ್ತ್ ಬಿಟ್ಟಿದ್ದೀನಿ. ಏನೋ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದನ್ನೇ ಮರ್ತ್ ಬಿಟ್ಟಿದ್ಯಾ? ಅಯ್ಯ, ನೀನ್ ಹೋಗಪ್ಪ, ನಾವ್ ಹೇಳ್ಕಂತೀವಿ, ತಡ ಆಗತ್, ನೀನು ಹೋಗು. ಅಲ್ಲಮ್ಮ, ಅದು ಯಾರಿಗೆ ಹೊರಡ್ತೀನಿ ಅಂತ ಹೇಳೋದನ್ನ ಮರ್ತಿದ್ಯಾ ನೀನು? ಅದೇ ನಿಮ್ ಮೊಮ್ಮಗಳು ರಾಜಿ. ರಾಜಿ ತಾನೇ, ಅವಳಿಗೆ ನಿನ್ ಪರವಾಗಿ ನಾವ್ ಹೇಳ್ತೀವಿ. ಇಲ್ಲ, ನಾನೇ ಹೇಳ್ಬೇಕು. ಇಲ್ಲಯ್ಯ, ನೀನ್ ಹೇಳಿದ್ರು ಅವಳಿಗೆ ಅರ್ಥ ಆಗೋದಿಲ್ಲಪ್ಪ. ಇರಬಹುದು, ಆದ್ರೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗೋದು ನಮ್ ಸಂಪ್ರದಾಯ. ನಮ್ ತಾಯಿ ಹೇಳ್ತಿರ್ತಾರೆ, ಆತಿಥ್ಯನ ಗೌರವಿಸ್ಬೇಕು ಅಂತ ಹೇಳಿ. ನೀವೆಲ್ಲ ನಾನು ಎಷ್ಟು ಚೆನ್ನಾಗಿ ಉಪಚಾರ ಮಾಡಿದಿರಿ. ನನ್ನನ್ನು ಒಬ್ಬ ಒಳ್ಳೆ ಅತಿಥಿ ಅಂತ ಅನ್ಸ್ಕೊಳ್ಳೋದ್ ಬಿಡಿ ಪ್ಲೀಸ್. ನೀನು ಒಬ್ಬ ಸಂಭಾವಿತನಾಗಿ ಮಾತಾಡ್ದೆ, ನನಗ್ ತುಂಬಾ ಹಿಡಿಸಿದ್ಯಾ. ಹೋಗಿ ರಾಜನ್ ಕರ್ಕೊಂಬಾ. ಆದ್ರೆ ಹೇಳಿದಷ್ಟು ಮಾಡು. ಬಾಪ, ಕೂತ್ಕೋ. ಬರೀ ಮಾತ್ನಲ್ಲೇ ಎಲ್ರನ್ನು ಮರಳು ಮಾಡ್ಬಿಡ್ತಾನೆ. ನೀನೇ ಎಷ್ಟು ವಾಸಿ ಕೊಡು. ರಾಜಿ, ನಾನು ಹೋಗ್ಬಿಟ್ಟು ಬರ್ಲಾ? ಹೋಗ್ತಿದ್ಯಾ? ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ತಿದ್ಯಾ? ಈ ಮನೇಲಿ ನಂಗೆ ಯಾರು ಇಲ್ಲ. ನೀನು ಬಿಟ್ಟೋದ್ರೆ ನಾನು ಏನ್ ಮಾಡ್ಲಿ? ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ ಪ್ಲೀಸ್. ಇಲ್ಲ ಚಿನ್ನ, ಇಲ್ಲ ಚಿನ್ನ, ನಿನ್ ಬಿಟ್ಬಿಟ್ಟು ನಾನೆಲ್ಲೂ ಹೋಗಲ್ಲ. ನೀನೇನು ಚಿಂತೆ ಮಾಡ್ಬೇಡ. ನಾಟಕ ಒಳಬಿಡು ಚಿನ್ನು. ಇದಂಗಿದೆ. ಅಯ್ಯ, ಯಾಕೆ ಕಂದ ಕೋಪಿಸ್ಕೊಂತೀಯ? ನನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಆಣೆ ಮಾಡು. ನಾನೆಲ್ಲೂ ಹೋಗಲ್ಲ. ನಾನು ಇವಳನ್ನ ನನ್ನ ಜೊತೆಲಿ ಕರ್ಕೊಂಡು ಹೋಗಲ್ಲ? ಅದೇ ಕಾರಲ್ಲಿ ವಾಪಸ್ ಕಳಿಸ್ಕೊಡ್ತೀನಿ. ಏಯ್, ಅದೆಲ್ಲ ಆಗೋದಿಲ್ಲ. ಅಲ್ಲಮ್ಮ, ಹಂಗಲ್ಲ. ಅವಳು ಹೋದ್ಮೇಲೆ ತಿರ್ಗ ಬರ್ತಾಳೋ ಇಲ್ವೋ ಅಂತ. ನಾವು ಮಾಡೋ ಕೆಲಸ ಅವಳಿಗೆ ಗೊತ್ತಾಗತ್ತೆ. ಇರ್ಲಿ ಬಿಡಿ, ಅವಳು ಹುಚ್ಚಿ ಇರ್ಬೋದು, ಹೊರ್ಚ್ಕೊಳ್ಳೋದು ಗೊತ್ತಾಗಲ್ಲ. ಅರ್ಚಿದ್ರೆ ಬಾಯಿ ಮುಚ್ಚಿದ್ರಾಯ್ತು. ಅದೆಲ್ಲ ಆಗಲ್ಲ. ನೀನು ಇನ್ನೂ ಸ್ವಲ್ಪ ಹೊತ್ತು ಬೇಕಾದ್ರೆ ಇಲ್ಲೇ ಇದ್ದು ಅವಳನ್ನ ಸಮಾಧಾನ ಮಾಡು ಅಲ್ವಾ? ನಾವು ಬೇಕಾದ್ರೆ 1 ಗಂಟೆ ಕಾಯ್ತೀವಿ. ಸಾಯಂಕಾಲದವರೆಗೂ ಇರು, ಸರಿ? ಅಮ್ಮ, ನಾನು ಇವಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಬರ್ಲಾ? ನಿನ್ ಒಳ್ಳೆತನ ನೀನ್ ಹೀಗೆ ಕೇಳ್ತಾ ಇದೀಯ. ನಿನಗೆ ನಮ್ಮ ಸಂಪ್ರದಾಯ ಗೊತ್ತಲ್ಲ, ಅದು ಇದನ್ನೆಲ್ಲ ಒಪ್ಪೋದಿಲ್ಲ. ಜೊತೆಗೆ ಅವಳಿಗೆ ಹುಷಾರ್ ಬೇರೆ ಇಲ್ಲ. ಹಾಗಾದ್ರೆ ಇವ್ರು ಹೇಳ್ದಾಗ್ಲಿ. ನಾನು ಇವ್ರ ಜೊತೆ ಸ್ವಲ್ಪ ಹೊತ್ತಿದ್ದು ಸಮಾಧಾನ ಮಾಡಿ ಆಮೇಲೆ ಹೋಗ್ತೀನಿ. ನಾನು ಸಾಯಂಕಾಲ ಹೋಗ್ತೀನಿ. ಓಕೆ? ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ಇವನ್ ಸಾಯಂಕಾಲನೇ ಹೋಗ್ಲಿ. ಅವನು ಗುಳ್ಳೆನರಿ ನನ್ನ ಮಾತು ನಂಬಿ ನಮ್ ರಾಜಿ ಮೇಲೆ ಎಲ್ಲಿಲ್ಲದ ಅಕ್ರೆ ಇರೋ ತರ ನಾಟಕ ಆಡ್ಬಿಟ್ಟು ಮನೆಯಿಂದ ಆಚೆ ಹೋಗೋದನ್ನ ತಪ್ಪಿಸ್ಕೊಂಡ್ಬಿಟ್ಟ. ಎಷ್ಟು ತಪ್ಪಿಸ್ಕೊತಾನೆ? ಸಾಯಂಕಾಲ ಹೊರಗೆ ಹೋಗ್ಲೇಬೇಕು, ಅವಾಗ ಮುಗ್ಸದ್ರಾಯ್ತು. ಹೇಳಿ 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 ಬಾವ. ನನಗ್ ಗೊತ್ತಾಗಲ್ಲ ಬಿಡು. ನಿನ್ನೆ ಹುಡುಕ್ತಾ ಇದ್ದೆ ನಾನು. ಈ ಮನೇಲಿ ನನ್ ಬಿಟ್ರೆ ಇನ್ಯಾರು ಹುಡುಕ್ತೀಯ? ಅದೇನ್ ಹೇಳು. ಸಣ್ಣ ಅನುಮಾನ. ತಿರ್ಗಾನ ಇದು ಮನೆ ಮುಂಭಾಗನ ಹಿಂಭಾಗನ? ನನ್ಗೆ ಅನುಮಾನ ಬಂದ್ಬಿಡ್ತಲ್ಲಪ್ಪ. ನೀ ಕೂತ್ಕೋ, ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಹಿಡ್ಕ ಕೊಡಿಲಿ. ಕೊಡೋದಿಲ್ಲ ತಾನೆ? ನಾನು ಯಾಕೆ ಕುಡಿಲಿ? ನೀವ್ ಇಲ್ಲಿ ಜಾಲಿಯಾಗಿ ಮಾತಾಡ್ತಾ ಕೂತೀರಿ, ಅವನ್ ಅಲ್ಲಿಂದ ಹಾಗೆ ತಪ್ಪಿಸ್ಕೊಂಡು ಹೋಗ್ತಾನೆ. ಅದ್ ಹೇಗ್ ಸಾಧ್ಯ? ಅದು ನಾನಿರುವಾಗ. ಕಿಸದು ಬಿಡ್ತಾನೆ ಇವನು. ಮುಖ ನೋಡು. ಕೆಸಿಯೋದಾ? ಇಲ್ಲಿ ನೋಡಿ. ಎಲ್ಲ ಯೋ ಬಂದ್ರಯ್ಯ? ಯಾರು? ಯೋ ಎಲ್ಲ ಯಾವ ಹೋದ್ರಿ? ನೀವು ಆ ಕಡೆಯಿಂದ ಬನ್ನಿ ಅಂದ್ರೆ ಈ ಕಡೆಯಿಂದ ಬರ್ತಾ ಇದ್ರಲ್ಲ, ಕಣ್ಕರ್ಸಲ್ವ? ಯಾರು ಇವರು? ಟೈಗರ್ಸ್. ಬೇಲಿ ಮೇಲಿನ ಓತಿಕೇತ ಇದ್ದಂಗಿದ್ದಾರೆ. ಯಾವ ಕಾಡಿಂದ ಕರ್ಕೊಂಬಂದಿ ಅವ್ರನ್ನ? ಟೈಗರ್ಸ್ ಅಂತೆ, ಟೈಗರ್ಸ್.
ನೀವ್ ಹೀಗೆಲ್ಲ ಮಾತಾಡಿದ್ರೆ ನನ್ ಟೈಗರ್ಸ್ಗೆ ಇಷ್ಟ ಆಗಲ್ಲ. ಸಮಾಧಾನ ಸಮಾಧಾನ. ಏನೋ ವಯಸ್ಸಾಗ್ಬಿಟ್ಟಿದೆ ಪಾಪ, ಗೊತ್ತಾಗಲ್ಲ. ಯಾರ್ಗೆ? ಅವರಿಗೆ ನೋಡಿ, ಮೊದಲು ನಮ್ ಕೈಯಿಂದ ತಪ್ಸ್ಕೊಬಾರ್ದಲ್ವಾ, ಅದಕ್ಕೆ ಅವನಿಗೆ ಗಾರ್ಡ್ ಆಗಿರ್ಲಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಇಷ್ಟು ಜವಾಬ್ದಾರಿ ಇರೋ ಕೆಲಸನ ಇವ್ರು ನೋಡ್ಕೊಳಕ್ ಆಗುತ್ತೇನೋ? ಕಡಿದು ಕಟ್ಟೆ ಹಾಕ್ಬಿಡ್ತಾರೆ, ನೋಡ್ತಾ ಇರು. ಹಲೋ ಹಲೋ ಹಲೋ. ಟೈಗರ್ 1, ಟೈಗರ್ 2. ಟೈಗರ್ 1 ನಾನು, ಟೈಗರ್ 2 ಇವನು. ಓಕೆ, ಹೇಗೋ ನಿಮ್ ಕೈ ಚಳಕ ಇವ್ರಿಗೆ ತೋರಿಸಿ. ಇವ್ರು ತೋರಿಸ್ತಾ ಇರೋ ವಿದ್ಯೆಗೂ ಮಾಡ್ಬೇಕಾಗಿರೋ ಕೆಲ್ಸಕ್ಕೂ ಸಂಬಂಧನೇ ಇಲ್ವಲ್ಲೋ? ಸಂಬಂಧ ಇರೋದಕ್ಕೆ ಹೇಗೆ ಸಾಧ್ಯ? ಈ ದರ್ಬೇಸಿ ನನ್ನ ಮಗ ಸಂಜೆ ತಕ ಬೇಕಾದ್ರೂ ಕಾಯ್ತೀವಿ, ಹೋಗಿ ಸಮಾಧಾನ ಮಾಡಿ ಬಾಪ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ಬಿಟ್ಟಿದಾನೆ. ಈ ದಡ್ಡನ ಮಗನ ಹಿಂಗ್ ಹೇಳಿರ್ಬೇಕಾದ್ರೆ ಪಾಪ ಅವ್ರನ್ನಂದ ಏನೇ ಪ್ರಯೋಜನ? ಅಲ್ಲ ಬಾಬಾ, ಅದ್ ಏನಾಯ್ತು ಅಂತಂದ್ರೆ ನೀವು ಕಂಡಿದ್ದೀನಿ ನೀನ್ ಮಾಡಿರೋ ಮೂರ್ಖತನ. ಮಾಡಪ್ಪ ನಿನ್ ಮೂರ್ಖತನ ಅದೇನು? ಇದು ಮೂರ್ಖತನ ಅಲ್ಲಣ್ಣ, ಇದು ಅಲ್ಟ್ರಾ ಮಾಡರ್ನ್. ಏನ್ ಕೈಯಾಡಿಸ್ತಾ ಇದ್ಯಾ? ಬಿಲ್ ತರ ಬಗ್ಬಿಟ್ಟು ಕಾಲ್ ಕೆಳಗಡೆ ಸರ್ಕಸ್ ಮಾಡ್ಬಿಟ್ರೆ ಅವ್ರೇನ್ ದೊಡ್ಡ ಫಂಟ್ರಾ? ನೀನ್ ಮಾಡಿರೋದು ಸಾಕು, ಬಾಯಿ ಮುಚ್ಕೊಂಡು ಸುಮ್ನಿರ್ತೀಯ? ಅಲ್ಲ ಬಾ, ನಿಂಗೆ ಅರ್ಥ ಈಗ ಅವರು ಬಿಲ್ ತರ ಬೆಂಡಾಗ ನೋಡಿದಿರಾ, ನೆಕ್ಸ್ಟ್ ಬಾಣ ತರ ಚುಚ್ಚೋದ್ ನೋಡ್ತೀರಾ. ವೈಟ್ ಅಂಡ್ ಸಿ. ಬಾರ ಪುಟ್ಟ. ಚೆನ್ನಾಗಿ ಹೇಳ್ದೆ ಕಣ. ಅಯ್ಯೋ ನನ್ನ ಕಾಂತ, ಏನಣ್ಣ ಬೆಂಡ ಆಗ್ಬಿಟ್ಟು ಬಾಣ ತರ ಚುಚ್ಬಿಡುತ್ತ. ಅದೇನೋ ಹೆಚ್ಚು ಕಡಿಮೆ ಆದ್ರೆ ನನ್ನ ಮಗನೇ ಗರುಳು ಕಿತ್ಕೊಂಡು ಹಂಗ್ ಹೊಡ್ಬಿಡ್ತೀನಿ. ಅಣ್ಣ ನೀನ್ ಹೆಂಗ್ ಬಂದೆ? ಮುಂದ್ಗಡೆಯಿಂದನೋ ಹಿಂದ್ಗಡೆಯಿಂದನೋ? ಮೇಲಿಂದ ಬಂದೆ. ಅಲ್ಲ, ನಾನು ಹೇಗಾದ್ರೂ ಮಾಡಿ ಒಬ್ಬನ ನೀಟಾಗಿ ಮೇಲೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಎಲ್ರು ಮೂರ್ಖರ ತರ ಆಡ್ತಿದ್ದೀರಾ. ನಿಮ್ಗಾದ್ರೂ ಬುದ್ಧಿ ಬೇಡವೇನ್ರಿ ಅವ್ರಿಗೆ ಹೇಳಕ್ಕೆ? ನಾನೇನೇ ಮಾಡ್ದೆ? ಅಲ್ಲ, ಮೇಲ್ಗಡೆ ಬಾಗ್ಲಿದ್ಯಾ? ನೀವ್ ನಿಜಕ್ಕೂ ತುಂಬಾ ಒಳ್ಳೆಯವರು. ನಿಮ್ ಮನ್ಸು ಹೃದಯ ತುಂಬಾ ಒಳ್ಳೇದು. ನಿನಗೆ ಅರ್ಥ ಆಗತ್ತೆ, ದೇವ್ರಿಗೆ ಅರ್ಥ ಆಗಲ್ವೇ? ಹಾ? ರಾಜಿ ಬಹಳ ಒಳ್ಳೆ ಹುಡುಗಿ. ಅವಳಿಗೆ ಈಗ ಆಗಿರ್ಬೇಕಾರೆ ಅವಳ ಮನ್ಸಿಗೆ ಎಷ್ಟು ಶಾಕ್ ಆಗಿರ್ಬೇಕಲ್ಲ. ಹೌದು, ಈ ವಿಷಯ ನಡೆದದನ್ನ ಕೇಳಿನೇ ನಾನ್ ತಡ್ಕೊಳಕ್ ಆಗಿರ್ಲಿಲ್ಲ. ಇನ್ ಅಕ್ಕ ಪಾಪ ತನ್ ಕಣ್ಣಾರೆ ನೋಡಿ ಎಷ್ಟು ನೋವು ಅನ್ಭವಿಸಿರ್ಬೇಕಲ್ಲ. ಹಣೆ ಬರ ಏನ್ ಮಾಡಕ್ಕಾಗತ್ತೆ? ಗೌರಿ, ಒಂದ್ ಕೆಲಸ ಮಾಡ್ತೀಯಾ? ಇವಳಿಗೆ ನಡ್ಕೊಂಬಂದು ಸುಸ್ತಾಗಿರುತ್ತೆ, ಸ್ವಲ್ಪ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಂಡ್ ತರ್ತೀಯಾ? ಸರಿ. ರಂಗಣ್ಣ, ರಂಗಣ್ಣನ ಆಳು ಕಾಳು ಮಾಡೋ ಕೆಲಸನ ಇವೆಲ್ಲ, ಅವೆಲ್ಲ ಬೇಡ. ಅವಳಿಗೀಗ ಪ್ರೀತಿ ಬೇಕು. ಪ್ರೀತಿಯಿಂದ ನೀನೇ ಮಾಡ್ಕೊಂಡು ತಗೊಂಡ್ ಬಾ ಪ್ಲೀಸ್. ಗೋ ಗೋ. ಇನ್ನ ನೀನು ಮರೆತರೇನು ಸುಖವಿದೆ, ನಿನ್ನ ನೀನು ಮರೆತರೇನು. ಮಕ್ಳು ಯಾರು ಕಾಣಿಸ್ತಾ ಇಲ್ಲ, ಒಳ್ಳೆ ಟೈಮ್ ಎಸ್ಕೇಪ್ ಆಗ್ಬೋಣ. ರಾಜಿ, ನಂಗೆ ಕ್ಷಮಿಸ್ಬಿಡು, ನನ್ ಜೀವ ಹೋಗೋ ಪರಿಸ್ಥಿತಿಯಲ್ಲಿ ಇದೆ. ಇದನ್ ಬಿಟ್ಟು ನಂಗೆ ಬೇರೆ ದಾರಿ ಇಲ್ಲ, ನಾನು ಬರ್ತೀನಿ. ನನ್ ಜೊತೆ ಇರಲ್ವಾ? ಅಯ್ಯೋ, ಇಲ್ಲಿರೋದಕ್ಕೆ ಈ ಮನೇಲಿರೋ ದೆವ್ವಗಳು ಬಿಡ್ಬೇಕಲ್ಲ ನನ್ನನ್ನ. ಟಾಟಾ ಬಿಡು, ಟಾಟಾ ಬಿಡು. ಮಾಡ್ಬೇಡ ಭೂಬೆ, ಇನ್ನು ಅವ್ರೇನು ಕಿಸ್ದೇ ಇಲ್ಲ. ಕಿಸ್ತಿಲ್ವಾ? ನೋಡಿ, ಗೇಟಿಂದ ಆಚೆ ಬಂದಾಯ್ತಲ್ಲ. ಕರೆಕ್ಟ್. ಈಗ ಅವ್ನ್ ಗೆಸ್ಟೇ ಅಲ್ಲ, ಮತ್ತೆ ಇಂಥ ಚಾನ್ಸು ಸಿಕ್ಕೋದಿಲ್ಲ. ನಡಿ, ಕತ್ತಿಗನ್ನು ತಗೊಳ್ಳೋಣ. ಬಿಡಲೇ, ಬಿಡು, ಬಿರಿಯಾನಿ ಕೊಡಿಸ್ತೀನಿ, ಬಿಡು, ಕಬಾಬ್ ಕೊಡಿಸ್ತೀನೋ. ಅಯ್ಯೋ, ಬಿಡಲೇ. ಬಿಡು. ಅಯ್ಯೋ, ಕತ್ಲಲ್ಲಿ ಹೋಗ್ತಾರೆ ನನ್ನ ಮಕ್ಳ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಆ ಶನಿ ನನ್ ಮಗನ ಹಿಡ್ದಾಯ್ತು, ಮುಗ್ಸೋದಷ್ಟೇ ಬಾಕಿ ನಾವು. ಅಣ್ಣ ಅಣ್ಣ, ಆ ಶನಿ ನನ್ ಮಗನ ಹಿಡ್ದಾಯ್ತು, ಮುಗ್ಸೋದೊಂದೇ ಬಾಕಿ ನಾವು. ನಾನು ಅದನ್ನ ಹೇಳಿದ್ ನಡಿಯೋ. ನಾನು ಅದನ್ನ ಹೇಳಿದ್ವಿ. ನಾನು ಮೊದ್ಲು ಹೇಳಿದ್ದೀನಿ, ನಾನು ಬರ್ತೀನಿ. ಇರ್ರಯ್ಯ. ಅಯ್ಯಪ್ಪ, ಯಾವಾಗ ನೋಡ್ರು ಮೆಟ್ಲು ಇಲ್ಲೇ ಇರತ್ತಲ್ಲ ಇದು. ಅಣ್ಣನ ಕರ್ಕೊಂಬರ್ಲಾ? ನಾನು ಹಿಂದೆ ಸುಮ್ನೆ ಬಾ. ಚರಿತ್ರೆ ಬುಕ್ಕಲ್ಲಿ ನನ್ನ ಹೆಸರು ಮೊದಲು ಬರ್ಬೇಕು. ಈ ಸಾಧ್ಯವನ್ನ ಪೀಸ್ ಪೀಸ್ ಬೇಡ, ಕೈ ಕೊಡ್ತು. ಏಯ್, ಹೋದ್ಸತಿ ಗಣ್ಣಲ್ಲಿ ಕಿತ್ತಿದ್ ಸಾಕ, ತಗೊಳ್ಳೋ ದೊಡ್ಡದು. ನಡಿ. ಅತಿ ಸ್ವಲ್ಪ ಮೊಂಡಾಗಿದೆ, ಆದ್ರೆ ಪರವಾಗಿಲ್ಲ. ಶಕ್ತಿ ಮೀರಿ ಒಂದೇ ಕಚಾಟ್. ಇದೇನ್ ಬಾಬಾ ನೀನು? ಒಳ್ಳೆ ವಯಸ್ಸಾದ ಆನೆ ಮರಿ ಬಂದಂಗ್ ಬರ್ತಾ ಹೋಗ್ ಕತ್ತಿ ತಮ್ಮ. ಯಾವ ಕತ್ತಿ ತರ್ಲಿ? ನಿಮ್ ತಾತ ಗಡ್ಡೆ ಕರ್ಕೋತಾ ಇದ್ನಲ್ಲ, ಅದ್ ತಗೊಂಡ್ ಬಾ ಹೋಗು.
ಓದಕ್ಕೆ ಬಿಡ್ರಲ್ಲ ಬಿಡ್ರಲ್ಲ ಮಾವ ಇಷ್ಟೇಗ ಬಂದ್ಬಿಟ್ರಾ? ನಂಗೆ ಗೊತ್ತಿಲ್ವೇ? ಮತ್ ಯಾಕೆ ನಿಮ್ಮನ್ನ ಎತ್ಕೊಂಡ್ ಬರ್ತಿದ್ದಾರೆ? ಲವ್ ಪ್ರೀತಿ. ಗುಬಿ ಅದು ಕಿಟಕಿ ಬಾಗಿಲು ಅಲ್ಲಿದೆ. ಕತ್ತಿನ ಕಾಣಿಸ್ತಾ ಇಲ್ಲ, ಇರೋ ತರ್ತೀನಿ. ಅದಕ್ಕೆ ಗನ್ ತಗೋಬೇಕು ಅಂತ ಹೇಳಿದ್ದು. ಇಡ ಇಡ ಕೆಳಗೆ. ಕಲಿಸ್ತವ್ರು ಕೂಡ ಮರ್ಯಾದೆ ಕೊಡಲ್ಲ ಈ ಮನೇಲಿ ನನಗೆ. ಹಿಡ್ಕಳ ಹಿಡ್ಕಳ. ಚಿಕನ್ ಕಬಾಬ್ ಕೊಡಿಸ್ತೀನಿ ಬಿಡ ಬಿಡ್ರಲ್ಲೇ. ಅಯ್ಯ ಅಯ್ಯ ಲ್ಯಾಂಡ್ ಆಯ್ತಾ? ಏಯ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೆ ದಮ್ಮಿದ್ರೆ ಒಳಗೆ ಕರ್ಕೊಂಡು ಹೋಗ್ರೆ ನೋಡೋಣ. ನೋಡೋಣ ನನ್ನ ಎತ್ಕೊಳ ಎತ್ಕೋ ಎತ್ಕೋ. ಒಳಗ್ ಬಂದ್ರೆ ಗೆಸ್ಟ್ ಆಗ್ಬಿಡ್ತಾನೆ. ಅಯ್ಯೋ ಅಯ್ಯೋ ಅವ್ನು ಒಳಗ್ ತರಬೇಡಿ. ಅಯ್ಯೋ ಅಯ್ಯೋ ಅವ್ನು ಒಳಗ್ ತರಬೇಡಿ. ನಾನು ಅರ್ಥನೇ ಹೇಳ್ದೆ. ಅವನು ಅತ್ತಾನೆ ಹೇಳ್ದ, ಅಯ್ಯೋ ಅಯ್ಯೋ ಅವ್ನು ಒಳಗ್ ತರಬೇಡಿ. ಶ್ರೀಕಂಠಯ್ಯ ಈಗ ಒಳಗ್ ಬಂದು ಹೊರಗೆ ಹೋದ್ನು. ಯಾಕಯ್ಯ ತಲೆ ತಿಂತೀಯ? ಸುಮ್ನಿರಯ್ಯ. ನಾನೀಗ ನಿಮ್ಗೆಷ್ಟು ನನ್ನೇನು ಮಾಡಕ್ಕಾಗಲ್ಲ. ಏಯ್ ಅವ್ನ್ ಕರ್ಕೊಂಡು ಹೊರಗಡೆ ಹೋಗ್ರಯ್ಯ. ಬಿಡ್ರ ನಿಮ್ ಬಾಯಿಗೆ ಮಣ್ಣಾಕ ಬಿಡ್ರ. ಮಾಡಿಯಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕು ಅಷ್ಟೇ. ನಿಮ್ಮನ್ನ ಬಾಯಿ ಹಾರ್ಕೊಂಡ್ರು. ಏನಿದೆಲ್ಲ? ಮೇಲೆ ಅಜ್ಜಿ ಮಾತಾಡ. ಬಿಡ್ರ ಮತ್ತೆ ಏನ್ರಯ್ಯ ಇದೆಲ್ಲ? ಯಾರು ಇವರಿಬ್ರು? ಇವ್ರು ತಪ್ಪಿಸ್ಕೋಬಾರ್ದು ಅಂತ ನಮ್ಮಿಬ್ಬರನ್ನು ಅಪಾಯಿಂಟ್ ಮಾಡಿದ್ದಾರೆ. ಮದನ್ ತಪ್ಪಿಸ್ಕೊಳದ? ಏನಿದೆ ಅವಿವೇಕ? ಯಾರು ಕೊಟ್ಟರು ನಿಮಗೆ ಈ ಕೆಲ್ಸನ? ಇವರೇ ಕೆಲಸ ಕೊಟ್ಟಿದ್ದು, ಅದಕ್ಕೆ ದುಡ್ಡು ಕೊಟ್ರು. ನನ್ ನೋಡಿ, ನನ್ ನೋಡಿ. ಏನಿದೆಲ್ಲ? ತಮಾಷೆ ಅಂತ ಹೇಳ್ಬಿಡೋಣ. ಏನ್ ತಮಾಷೆ? ಯಾರೋ ಇಬ್ಬರಿಗೆ ದುಡ್ಡು ಕೊಟ್ಟು ಮನೆಗೆ ಬಂದ ಅತಿಥಿಗಳಿಗೆ ಮರ್ಯಾದೆ ತೆಗೆಯೋದು ತಮಾಷೆನಾ? ಅಲ್ಲ ದೊಡ್ಡಮ್ಮ, ಅದು ನಮ್ಮ ಕುಟುಂಬದ ಗೌರವ. ತಿಳಿಸು. ಮನೆಗೆ ಬಂದ ಅತಿಥಿಗಳನ್ನ ದೇವರ ಹಾಗೆ ನೋಡ್ಕೊಳ್ಳೋದು ನಮ್ಮ ಪರಂಪರೆ, ಗೊತ್ತು ತಾನೆ? ನಾನು ಈ ಮನೆಗೆ ಅತಿಥಿ ತಾನೆ. ತಿನ್ಕೊಂಡ್ ಬಿದ್ರು ಸುಮ್ಮನೆ ನೀನು. ಶ್ರೀಕಂಠಯ್ಯ, ಅಮ್ಮ ಇದಕ್ಕೇನ್ ಮಾಡ್ಬೇಕು? ಪ್ರಾಯಶ್ಚಿತ್ತ, ಕಠಿಣವಾದ ಪ್ರಾಯಶ್ಚಿತ್ತ. ಏನ್ ಪ್ರಾಯಶ್ಚಿತ್ತ ಮಾಡ್ಬೇಕು ಅಂತ ನೀವೇ ಹೇಳಿ. ಅದು ಅಲ್ಲಮ್ಮ, ನಾಳೆ ಬೆಳಿಗ್ಗೆನೆ ವಿನಾಯಕನಿಗೆ 1,000 ಈಡ್ಗಾಯಿ ಹೊಡಿಸ್ತೀನಿ. ವೆಂಕಟರಮಣ ಸ್ವಾಮಿಗೆ 1,100 ಈಡ್ಗಾಯಿ ಹೊಡೆದು ಇವರಿಬ್ರು ತಲೆನೂ ನುಣ್ಣಗೆ ಹೆರೆದು ಸ್ವಾಮಿ ಕೊಟ್ಬಿಡೋಣ. ತಪ್ಪು ಮಾಡಿರೋದು ನೀವು, ಮದನ್ ಮನಸ್ಸನ್ನ ನೋಯಿಸಿರೋದು ನೀವು. ಆದ್ರಿಂದ ನೀವೇ ಅವನ ಮನಸ್ಸನ್ನ ಸಮಾಧಾನ ಮಾಡ್ಬೇಕು. ಅವನನ್ನ ಸಮಾಧಾನ ಮಾಡಕ್ಕೆ ಬೆನ್ನಿಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡ್ಸೋಕಾಗತ್ತಾ? ಏನದು? ಏನಿಲ್ಲಮ್ಮ. ಇದೆಯಮ್ಮ, ಇವನು ಹೇಳ್ತಾ ಇದ್ದಾನೆ ಅವನಿಗೆ ಬೆಂತಿಕ್ಕಿ ಎಣ್ಣೆ ಸಿಗಕ್ಕೆ ಹಾಕಿ ಸ್ನಾನ ಮಾಡಿಸ್ಲಾ ಅಂತ. ಹೌದು, ಹೌದು. ಮದನ್ನು ಈ ಮನೆಯಲ್ಲಿ ಇನ್ನು 10 ದಿವಸ ಇರ್ತಾನೆ. ಓನ್ಲಿ 10 days. ಅವನಿಗೆ ನೀವು ಅತಿಥಿ ಸೇವೆ ಮಾಡಬೇಕು. ಅದೇ ನಿಮ್ಮ ತಪ್ಪಿಗೆ ಪ್ರಾಯಶ್ಚಿತ. ಅಲ್ಲಮ್ಮ, ಅದು ಆಯ್ತಮ್ಮ, ಮಾಡ್ತೀವಮ್ಮ. ಅಯ್ಯೋ ಮದನ್, ನಿನಗೇನು ಅಭ್ಯಂತರ ಇಲ್ಲ ತಾನೆ? ಖಂಡಿತ ಇಲ್ಲಮ್ಮ, ನಿಮ್ ಸಂತೋಷನೇ ನನ್ ಸಂತೋಷ. ಆಹಾ, ವಿಶಾಲ. ಸಾರಿ, ಪರವಾಗಿಲ್ವಾ? ವಿಶಾಲವಾದ ಮನೆ, ವಿಶಾಲವಾದ ಮನಸ್ಸು. ಇಂಥ ಉಪಚಾರನ ನಾನ್ ಪಡ್ಕೋಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೆ ನಾನು. 10 ದಿವಸ ಇಲ್ಲೇ ಇರ್ತಾರಂತ? ಹೌದು. ಒಳಗ ಹೊರಗ? ಏಯ್ ಸುಂದರ್ಯ, ಬನ್ನಿ ಶ್ರೀಕಂಠಯ್ಯ. ಅರೆ, ನಾನು ಕೇಳ್ತಾನೆ ಇದ್ದೇನೆ, ನೀವು ಹೋಗ್ತಾನೆ ಇದ್ದೀರಲ್ಲ. ನಿಮಗೀ ಗತಿ ಬರಬಾರ್ದು. ಆ ತಿರುಪತಿ ತಿಮ್ಮಪ್ಪನಿಗೆ ತೋಮಾಲೆ ಸೇವೆ, ಆದ್ರೆ ಈ ಮದನ್ ಮೋಹನ್ಗೆ ಅತಿಥಿ ಸೇವೆ. ಮಾಮ್ಸ್, ದೊಡ್ಡಮ್ಮನ ಗೊತ್ತಿಲ್ದಂಗೆ ನೀವು ನನ್ನ ಕೊಲಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ಆದ್ರೆ ಆ ದೇವ್ರು ನೋಡಿದ ನಿಮ್ಗೆ ಎಂತ ಶಿಕ್ಷೆ ಕೊಟ್ಟಿದ್ದಾನೆ. ಈಗಿಂದ ಈಗ್ಲೇ
ನೀವು ಮಾಡಿದ್ನೆಲ್ಲ ಅವ್ರಿಗೆ ಹೇಳ್ಬಿಟ್ಟು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೋದು. ಅದು ನಾನು ಹಾಗೆ ಮಾಡಲ್ಲ. ಯಾಕೆ ಅಂತ ಕೇಳಿ ಕೇಳು. ಯಾಕೆ? ಅತಿಥಿ ಸತ್ಕಾರ ಮಾಡಿಸ್ಕೊಳಕ್ಕೆ. ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಜೋಡಿ. ಅಮ್ಮ, ಮದುವೆ ವಿಷಯ ಮಾತಾಡೋಣ. ಅಯ್ಯಯ್ಯೋ, ಏನು ನನಗಿರೋ ಒಬ್ಳೆ ಮಗಳನ್ನ ಶತ್ರು ಕೊಟ್ಟು ಮದುವೆ ಮಾಡೋದ? ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ. ಹೌದೌದು, ನಿಮ್ಮ ಅಮ್ಮ ಬಲವಂತ ಮಾಡಿದ್ರೆ ಏನ್ ಮಾಡೋದು? ನೋಡು, ಏನ್ ಮಾಡೋದು ಅಂತ ನಾನ್ ಹೇಳ್ತೀನಿ. ಬಾವಾ, ಇಟ್ ಇಸ್ ವೆರಿ ಸಿಂಪಲ್. ದೊಡ್ಡಮ್ಮನ ಹತ್ರ ಹೋಗಿ ಅವನ್ ಯಾರು ಅಂತ ಹೇಳ್ಬಿಡೋದು. ಬುದ್ಧಿ ಇದೆಯಲ್ಲ ನಿನಗೆ? ಹಾಗಂತ ಹೇಳದ್ ಬಿತ್ತ ಇಟ್ಕೋ. ಹಾಗೇನಾಗತ್ತೆ ಹೇಳು? ಮೊದ್ಲೇ ಅಮ್ಮ ಅಹಿಂಸೆ ಅಹಿಂಸೆ ಅಂತ ಹೇಳ್ತಾ ಇರ್ತಾರೆ. ಈ ದ್ವೇಷನ ಸರಿ ಮಾಡೋದಕ್ಕೆ ಇದೇ ಸರಿಯಾದ ದಾರಿ ಅಂತ ತಿಳ್ಕೊಂಡು ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರೆ, ಅಯ್ಯೋ ಅಯ್ಯೋ, ಆಮೇಲೆ ಸಾಯೋವರೆಗೂ ಆ ನನ್ನ ಮಗನ್ ಸೇವೆ ಮಾಡ್ತಾ ಇರ್ಬೇಕಾಗತ್ ನಾವು. ಅದಕ್ಕೆ ಈಗ ಏನ್ ಮಾಡೋಣ? ಪರಿಸ್ಥಿತಿ ನಮ್ ಕೈ ಮೀರಕ್ ಮುಂಚೆ ನಾವೇನಾದ್ರೂ ಮಾಡ್ಲೇಬೇಕು. ಅವನು ಸಿಕ್ಕಾಪಟ್ಟೆ ಮೆರಿತಾ ಇದ್ದಾನೆ. ಮಾನ ಮರ್ಯಾದೆ ಇಲ್ದೆ ಅವ್ನ್ ಸೇವೆ ಮಾಡಿ ಅವನ್ನ ಮಹಾರಾಜನ್ ಮಾಡಿ ಕೂರ್ಸಿದ್ದೀರಾ. ಕರೆಕ್ಟ್. ನಮ್ ಕರ್ಮ ಇದನ್ನೆಲ್ಲ ನೋಡ್ತಾ ಕೂತಿರ್ಬೇಕು. ಆ ಅಕೌಂಟೆಂಟ್ ಚರಿತ್ರೆಯಲ್ಲಿ ನಿಮ್ಮ ಈ ದರಿದ್ರ ಹಣೆ ಬರನ್ನು ಬರೀದೇ ಇದ್ರೆ ಸಾಕು. ಹೇಳಕ್ ಆಗ್ತಿರ್ಲಿಲ್ವಾ? ಬಾಯೋದಂಗೆ ಬೈತಾ ಇದ್ದಾಳೆ. ನಾವು ಗಂಡಸರು. ಹೌದೌದು, ನಾವು ಗಂಡಸರು. ಏನೇ ಗೊತ್ತಾಯ್ತಾ ನಿನಗೆ? ಮುಚ್ಚ ಬಾಯಿನ. ನಾವು ಗಂಡಸರು ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ. ನಾವು ಏನು ಕಳ್ಕೊಳ್ಳದೆ ಯುದ್ಧ ಗೆಲ್ಲಕ್ ಸಾಧ್ಯನೇ ಇಲ್ಲ. ನೀವ್ ಹೆಂಗಸರು ಅಡಿಗೆ ಮನೇಲಿ ಕೂತ್ಕೊಂಡು ಈರುಳ್ಳಿ ಬದನೆಕಾಯಿ ಹೆಚ್ಕೊಂಡು ಗೊಜ್ಜಿಗಿಜ್ ಮಾಡ್ಕೊಂಡು ಕೂತಿರಿ. ಗಂಡಸರು ವಿಚಾರಕ್ಕೆ ಗೊತ್ತಿರಾ? ಕರೆಕ್ಟ್ ಆಗಿ ಹೇಳ್ದೆ ಬಾವ. ಇನ್ನು ಏನಾದ್ರು ಬೈಯೋದಿದ್ರೆ ನನಗೂ ಹೇಳ್ಕೊಡಿ. ನನಗೆ ಬೈಯಕ್ ಬರೋದು ನಿನ್ನ ಒಬ್ಬರಿಗೆ ಮಾತ್ರ. ಹೆಂಗಸ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಾರಲ್ಲ, ಎಷ್ಟು ಧೈರ್ಯ ಇವ್ರಿಗೆ? ನಮ್ ಕೈಲಿ ಏನು ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಇವರು. ಕರೆಕ್ಟ್ ಆಗಿ ಹೇಳ್ತಾ ಇದ್ಯಾ. ಈ ಸಲ ನಾವೇ ಏನಾದ್ರೂ ಮಾಡ್ಬೇಕು. ಇಷ್ಟು ದಿವಸ ಇವ್ರು ಮಾಡಿದ್ದೆಲ್ಲ ಟುಸ್ ಆಗೋಯ್ತಲ್ಲ. ನಾವೇನ್ ಮಾಡೋಣ? ಆದ್ರೆ ಹೊರಗಡೆಯಿಂದ ಯಾರ್ದಾದ್ರೂ ಸಹಾಯ ಬೇಕು. ನಿಯತ್ತಾಗಿರೋ ವ್ಯಕ್ತಿಗಳದು. ಯಾರನ್ನ ನಂಬಬಹುದು? ಕರಿಯ, ಅವನು ಎಷ್ಟು ವರ್ಷದಿಂದ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ಕೊಂಡಿದ್ದಾನೆ. ನಮ್ ಶತ್ರುಗಳ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಒಳ್ಳೆ ಐಡಿಯಾ ಕೊಡ್ತಾನೆ. ಗಣೇಶ್ನು ನಮ್ ಜೊತೆ ಸೇರ್ಸ್ಕೊಂಡ್ಬಿಡ್ವಾ? ಬೇಡ, ಏನೇ ಮಾಡಿದ್ರು ನಾವೇ ಮಾಡ್ಬೇಕು. ಅದ್ರ ಗೌರವ ನಮಗೆ ಸಿಗ್ಬೇಕು. ನಮಗೆ ಅಂದ್ರೆ ನನಗೆ, ನನ್ನ ಗಂಡನಿಗೆ ಚರಿತ್ರೆಯಲ್ಲಿ ನಮ್ಮ ಹೆಸರು ಮಾತ್ರ ಸೇರ್ಬೇಕು. ಈ ಗೌರವ ಇವಳಿಗೆ ಯಾಕೆ ಸೇರ್ಬೇಕು? ಎಷ್ಟೇ ಆದ್ರೂ ಒಂದ್ ದಿವಸ ಗಂಡನ ಮನೆಗೆ ಹೋಗ್ಬೇಕಾದವಳು. ಇದ್ರಲ್ಲಿ ನನ್ನ ಗಂಡನೇ ಗೆಲ್ಬೇಕು. ಚರಿತ್ರೆಯಲ್ಲಿ ನಮ್ಮ ಹೆಸರೇ ಬರ್ಬೇಕು. ಏ ಕರಿಯಾ, ನಿಂತ್ಕೋ. ನಿನ್ಗೊಂದ್ ಪ್ರಶ್ನೆ, ಉತ್ತರ ಕೊಡ್ತೀಯಾ? 500 ಬಾಟ್ಲು ಬೇಕಾಗಿದ್ರೆ ಸೀಕ್ರೆಟ್ ತಂದ್ಕೊಟ್ಬಿಡ್ತೀನಿ. ಥೂ, ನಿನ್ನ ಬುದ್ಧಿ ಅದೆಲ್ಲ ಹೋಗುತ್ತೆ. ಅದಲ್ಲ ಕಣೋ, ನಿನಗ್ ಗೊತ್ತಲ್ವಾ, ನಮ್ ಮನೆಗೆ ಒಬ್ಬ ಗೆಸ್ಟ್ ಬಂದ್ ಸೇರ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡಿದ್ರು ಹೋಗಲ್ಲ ಅಂತ ಪಟ್ಟ ಕೂತ್ಬಿಟ್ಟಿದ್ದಾನೆ. ಅವನನ್ನ ಹೇಗಾದ್ರೂ ಹೊರಗೆ ಕಳಿಸ್ಬೇಕು. ಇದಕ್ಕೇನಾದ್ರೂ ಐಡಿಯಾ ಇದೆ ಹೇಳ್ತೀಯಾ? ಇಬ್ರು ಹೇಳ್ತಾ ಇರೋದು ಒಬ್ಬನೇ ವ್ಯಕ್ತಿನ? ಹೌದು. ಅದ್ಯಾವ್ದು ದೊಡ್ಡ ವಿಷಯ ಬಿಡಿ. ಈಗ ಅವನಿಗೆ ರಾತ್ರಿ ಹೊತ್ತಲ್ಲಿ ಕಾಡಲ್ಲಿ ನಡೆದಾಡೋ ಅಭ್ಯಾಸ ಇದೆಯಾ? ಇಲ್ದೆ ಹೋದ್ರೆ ಮಾಡ್ಸಿದ್ರಾಯ್ತು. ಅವ್ನ್ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಯ್ಕೊಂಡು ನಿಂತ್ಕೊಂಡಿದ್ದು ಅವ್ನು ಮುಂದಕ್ಕೆ ಹೋದ ತಕ್ಷಣ ಒಂದ್ ಲಟ್ಟ ತಗಳಿ, ಈ ಸೈಜ್ ಇಂದು, ಅದೇ ಸೈಜ್ ಇಂದು ಲಟ್ಟ ಅಂದ್ರೆ ಗೊತ್ತಿಲ್ವ ನಿಮ್ಗೆ? ದೊಣ್ಣೆ ಅದನ್ನ ತಗೊಂಡು ನಿಧಾನವಾಗಿ ಅವನ ಹಿಂದೆನೆ ಹೋಗಿ ಅವನ ತಲೆಗೆ ಪಟಾರ ಅಂತ ಹೊಡಿ. ಅವ್ನು ನಮಕ್ಕಂತ ಬಿದ್ದಾಗ್ತಾನೆ. ಆಮೇಲೆ ಯಾಕೆ ಕಿರ್ಚ್ಕೊಂಡ್ರಿ? ನಿಮ್ ಕಾಲ ಅಲ್ಲ, ಅವನ್ ಕಾಲ ಹೇಳಿದ್ದು. ಎಳ್ಕೊಂಡೋಗಿ ಪೆಟ್ಟಿಗೆಲ್ಲ ಹಾಕಿ ಆಮೇಲೆ ತಗೊಂಡೋಗಿ ಲಾರಿಲಿ ಮಡಿಕಳಿ ಸೀದಾ ಸ್ಮಶಾನಕ್ಕೆ ಎತ್ಕೊಂಡ್ರೆ ಆಯ್ತು ಅಷ್ಟೇ. ಹೆಂಗಿದೆ ಐಡಿಯಾ? ಇಂಥ ಐಡಿಯಾ ನಾನು ಇದುವರೆಗೂ ಯಾರಿಗೂ ಕೊಟ್ಟೇ ಇಲ್ಲ. ನಿನ್ನ ಎಲ್ಲ ಬಿಟ್ಟು ನಿನ್ನನ್ ಕೇಳಿದ್ವಲ್ಲ, ಹೊಡ್ಕೋಬೇಕು. ಬಾಟ್ಲು ಮಾರೋನ್ ಬುದ್ಧಿ ಎಲ್ಲಿ ಹೋಗುತ್ತೆ? ಅದಕ್ಕೆ ನಿಂಗೆ ಹೇಳ್ದೆ ಇವನ್ ಮಾತ್ ಕೇಳ್ಬೇಡ ಅಂತ. ಅಯ್ಯೋ, ನನಗೇನೆ ಗೊತ್ತಿತ್ತು ಇವ್ ನಿಂತ ಮುಟ್ಟಾಳ ಐಡಿಯಾ ಕೊಡ್ತಾನಂತ. ಬಾರೆ ನಾವು ಬೇರೆ ಐಡಿಯಾ ಕೊಡೋಣ. ಅಲ್ಲ, ಐಡಿಯಾ ಇದಕ್ಕಿಂತ ಸ್ಪಷ್ಟವಾದ ಐಡಿಯಾನ ಯಾ ನನ್ನ ಮಗ ಕೊಡ್ತಾನೆ? ಇವನಂತ ಮುಟ್ಟಾಳನ್ ನೋಡೇ ಇಲ್ಲ ನಾನು. ಅಯ್ಯೋ, ಇನ್ನು ಬೈಕೊಂಡೆ ಹೋಯ್ತವ್ರಲ್ಲಪ್ಪ. ಪೆಟ್ಗೆನೋ ಲಾರಿನ ಅಕ್ಕನೋ ಅದಕ್ಕೆ ನಂಗೆ ಗೊತ್ತಿಲ್ದಂಗೆ ಪ್ಲಾನ್ ಮಾಡ್ತಿದಾರಾ? ಅಲ್ಲಿ 4, ಇಲ್ಲಿ 3, 4, 3, 7 ಇಸ್ಕೊಂಡ್ಬಂದ್ಬಿಡ. ಪರವಾಗಿಲ್ಲ. 3, 4, 7, 7, 5, 12. ಓಹ್, ಕೂಗಿದ್ರವ್ವ? ಆ ಪೆಟ್ಟಿಗೆಗೆ ಎಷ್ಟಾಗುತ್ತೆ? ಯಾವ ಪೆಟ್ಟಿಗೆ? ಅದೇ ಮದನ್ ತಲೆ ಮೇಲೆ ಹೊಡೆದು ಪೆಟ್ಟಿಗೆ ಒಳಗೆ ಹಾಕೊಂಡು ಹೋಗ್ಬೋದು ಅಂದೆಲ್ಲ, ಅದು ತಮಾಷೆ ಗೊತ್ತಿಲ್ಲದೆ. ಒಳ್ಳೆ ಐಡಿಯಾನೇ. ಈಗ ನೀನೇನ್ ಮಾಡ್ತೀಯ ಅಂದ್ರೆ, ಪೆಟ್ಟಿಗೆ ತಗೊಂಡ್ ಬರ್ತೀಯ, ಜೊತೆಗೆ ಗುಂಡಾಗಳನ್ನೂ ಕರ್ಕೊಂಡ್ ಬರ್ತೀಯ, ಲಾರಿನೂ ತರ್ತೀಯ. ಮದನ್ ತಲೆ ಮೇಲೆ ಹೊಡೆದು
ಪೆಟ್ಟಿಗೆಯಲ್ಲಿ ಹಾಕಿ ಅವನ್ನ ಈ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತೀಯ. ಇದೆಲ್ಲ ಸೇರಿ ಎಷ್ಟಾಗತ್ತೆ ಹೇಳು. ಅಮ್ಮ ಅದು ಪರವಾಗಿಲ್ಲ ಹೇಳು. 4,000 ರೂಪಾಯಿ ಆಗುತ್ತೆ. 5,000 ರೂಪಾಯಿ ಇದೆ. ಇವತ್ ರಾತ್ರಿ ಅವನು ಈ ಮನೇಲಿ ಮಲ್ಗಿರ್ಬಾರ್ದು. ಅಯ್ಯೋ ಅವ್ನ ಪೆಟ್ಟಿಗೆಯಲ್ಲಿ ತಂದ್ಬಿಡಿ. ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಚಾರ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ನೀವೇನು ಯೋಚನೆ ಮಾಡ್ಬೇಡಿ, ಅದು ಪೆಟ್ಟಿಗೆಯಲ್ಲಿ ಸೇರ್ಕೊಂಡ್ಬಿಡ್ತು ಬಿಡಿ. ಕುಟುಂಬದ ಹೆಂಗಸರು ಅಂದ್ರೆ ಹಿಂಗಿರ್ಬೇಕು. ಏನ್ ಸೇಡು, ಏನ್ ರೋಷ. 1,000 ರೂಪಾಯಿ 4. ಏನ್ ಮನೆನಪ್ಪ ಇದು? ಯಾವ ಕಡೆ? ಆ ಕಡೆ ಮೆಟ್ಲು, ಈ ಕಡೆ ಮೆಟ್ಲು, ಯಾವ ಕಡೆಗೆ ಹೋಗೋದು? ನಾನಾ ಯಾಕೋ ಕರಿತವ್ರಲ್ಲಪ್ಪ, ನೋಡೋಣ. ಎಷ್ಟು ಖರ್ಚಾಗುತ್ತೆ? ಯಾವ್ದಕ್ಕೆ? ಗೂಂಡಾಗ್ಲು, ಪೆಟ್ಟಿಗೆ, ಲಾರಿ. 5,000 ರೂಪಾಯಿ. 5,000ನಾ? ತಗೋ, 4,000 ರೂಪಾಯಿ ಇದೆ, ಅಡ್ಜಸ್ಟ್ ಮಾಡ್ಕೊ. ಪರವಾಗಿಲ್ಲ, 1,000 ರೂಪಾಯಿ ಕಮ್ಮಿ ಇದೆ. ಲಾರಿ ಒಂದ್ ಸ್ವಲ್ಪ ಸ್ಲೋ ಬಾಪ ಅಂತ ಹೇಳ್ತೀನಿ. ಅಯ್ಯೋ, ನಾನಾ ಬರೀ 5,000. ಎಷ್ಟು? 5,000. ಸ್ವಲ್ಪ ಈ ಕಡೆ ಬಾ. 4,000 ನಿನ್ಗೋಳ್ಗೂ ಏನ್ ಸಂಬಂಧ? ಕರಿಯೋ, ಎಷ್ಟು ದಿವಸದಿಂದ ನಡೀತಾ ಇದೆ ಈಗ? ಅಯ್ಯೋ, ದುಡ್ಡು ಬೇರೆ ತಗೋತಿಯಾ? ತೆಗಿ ತೆಗಿ ತೆಗಿ, ದುಡ್ಡು ತೆಗಿ ತೆಗಿ. ಎಷ್ಟಿದೆ? 4,000. 4,000? ಕೊಡ್ರಿ ದುಡ್ಡು, ಕೊಡ್ರಿ. ಅಲ್ಲ, ಅದು ಹೇಳಿದೆಲ್ಲ ನೆನ್ಪಿದೆ ತಾನೆ? ಇದೆ. ಹೋಗು. ಸುಮ್ನೆ ಹೊಡಿತಾರೆ, ನನ್ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ನಿಮ್ ಬಗ್ಗೆ ನಿಮ್ ಪತಿಯವರು ಕೆಟ್ಟ ಮಾತಾಡ್ತಿದ್ರು. ಬರ್ಲಾ? ಏನೇ ಇದು? ಕಟ್ಟೆಲ್ಲ ಅವನಿಗೆ ಕೊಟ್ಟು ಎಲ್ಲ ವಿಷಯನೂ ಆಮೇಲೆ ಹೇಳ್ತೀನಿ. ನಡೀರಿ ರೂಮ್ಗೆ, ನಡೀರಿ. ನೀನ್ ನಡಿ. ಪೆಟ್ಟಿಗೆ ಎಲ್ರು? ಹಿಂದ್ಗಡೆ ಇದೆ ಸರ್, ಹಿಂದ್ಗಡೆ. ಬೇಗ ಇಳಿಸಿ. ಓಕೆ ಸರ್. ಪೆಟ್ಟಿಗೆ ತಂದಿದ್ರೆ ತಾನೆ? ಹ್ಞೂ ಸರ್. ಎಲ್ಲಿದೆ? ಹಿಂದ್ಗಡೆ ಸರ್. ನಡಿ ನಡಿ. ಏನೋ ಗುಟ್ಟು ಅಂತ ಹೇಳಿದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅವತ್ತೇನಂದ್ರಿ, ಹೆಣ್ಮಕ್ಳು ಅಡ್ಗೆ ಮನೇಲಿ ಬರೀ ತರಕಾರಿ ಕತ್ತರಿಸಕ್ ಲಾಯ್ಕು ಅಂದ್ರಲ್ವಾ? ಈಗ ನಾವೇನೊಂದು ತೋರಿಸ್ತೀನಿ ಬನ್ನಿ, ಇಲ್ಲಿ ನೋಡಿ. ಏನೇ ಇದು ಪೆಟ್ಟಿಗೆ? ನಮ್ ದುಃಖಕ್ಕೆಲ್ಲ ಇದು ಕೊನೆ. ನಮ್ ಕುಟುಂಬದ ಚರಿತ್ರೆನಲ್ಲಿ ನಿಮ್ ಹೆಸರು ರಾರಾಜಿಸುತ್ತೆ. ಅಂದ್ರೆ ಇದ್ರೊಳಗಡೆ ನನ್ನ ಹಾಕಿ ಊಟ ಹಾಕ್ಬಿಡ್ತೀಯಾ? ಪೆದ್ದಾಗ್ ಮಾತಾಡ್ಬೇಡಿ. ಇದೇನ್ ಬಣ್ಣನೇ? ಚಿಚಿ, ನೋಡಕ್ಕೆ ಎಷ್ಟು ಗಬ್ಬಾಗಿದೆ. ನಿನಗ್ ಬುದ್ಧಿ ಬೇಡ? ಒಳ್ಳೆ ಮುಟ್ಟಾಳ್ರಿ, ಯಾವ ಬಣ್ಣ ಆದ್ರೆ ಏನತ್ತೆ? ಇದ್ರಲ್ಲಿ ನಾವ ಹೋಗ್ಬೇಕು. ಸರಿ, ಆದ್ರೆ ಯಾವ ನನ್ನ ಮಗನ ಬಣ್ಣ ಹೊಡೆದಿದ್ದು? ಲಾಟ ಇಲ್ಲಿ ತೆಗೀರಿ. ದೊಣ್ಣೆಗಳೆಲ್ರಯ್ಯ ಒಳಗಡೆ ಇದೆ ಸರ್. ಕಚಡ ನನ್ನ ಮಕ್ಕಳ ತೆಗೀರಿಯ ಬೇಗ. ಏನ್ ನಿಮ್ಮ ಅಜ್ಜಿಗ ತಂದಿದ್ದೀರಾ? ಸ್ಟ್ರಾಂಗ್ ಆಗಿದ್ಯಾ? ಹೌದು ಸರ್. ಇದಕ್ಕಿನ ನಿನ್ ತಲೆನೇ ಸ್ಟ್ರಾಂಗ್ ಇದೆ. ಹಿಡ್ಕೋ ಬಾರ ಈ ಕಡೆ. ಮುಚ್ಚಯ್ಯ ಬೇಗ. ತೆಗೀರಿ ಅಂದ್ರೆ ಎಷ್ಟೊತ್ತಯ್ಯ ತೆಗಿಯಕ್ಕೆ? ಇನ್ನೊಂದು ನಿಮಿಷ ಆಗಿದ್ರೆ ನಾನು ಸತ್ಯ ಹೋಗ್ತಿದ್ದೆ. ಕಚಡ ನನ್ನ ಮಕ್ಕಳು. ನೀವಿಬ್ರು ಅಲ್ಲಿ ಬಚ್ಚಿಟ್ಕೋಬೇಕು. ಅವ್ನು ಬರ್ತಿದ್ದಂಗೆ ಠಣ್ ಫಟ್ ಒಳಗೆ ಹಾಕ್ಬಿಡ್ಬೇಕು. ಆಮೇಲೆ ನಿಮ್ಗೆ ಟಿಫನ್ ಆಯ್ತಾ? ಆಯ್ತಾ? ವೆರಿ ಗುಡ್ ವೆರಿ ಗುಡ್. ಅವ್ನು ಬರ್ತಾನೆ, ನನ್ನ ಮಗ ಮೊದಲ್ ನನ್ನ ಮಗ ಬರ್ತಾನೆ. ಲಟ್ಟದಲ್ಲಿ ಒಂದೇ ಏಟ್ ಲಟ್ಟ, ಪೆಟ್ಟಿಗೆ ಒಳಗೆ ಮನುಷ್ಯ ಢಮಾರ್. ಈ ಮುಟ್ಟಾಳ್ ನನ್ನ ಮಕ್ಕಳು ನನ್ನನ್ನ ಪೆಟ್ಟಿಗೆಯಲ್ಲಿ ಹಾಕಿ ಪ್ಯಾಕ್ ಮಾಡಿ ಕಳ್ಸಕ್ ನೋಡ್ತಿದಾರ. ಇರ್ಲಿ ನೋಡೋಣ. ನಗು ನಗು, ಎಷ್ಟೊತ್ತಾಗ್ತೀಯ? ಸರಿಯಾದ ಟೈಮಿಗೆ ಸರಿಯಾದ ರೂಟಲ್ಲೇ ಹೋಗ್ತಾ ಇದೀಯ. ಇನ್ನು 5 ನಿಮಿಷದಲ್ಲಿ ನಿನ್ನ ಕತೆ ಮುಗಿದು ಹೋಗುತ್ತೆ.
ನನ್ನ ಗಂಡನ ಹೆಸರು ಚರಿತ್ರೆಯಲ್ಲಿ ಬರುತ್ತೆ. ಆಗ ನಾನ್ ನಗ್ತೀನಿ. ಬಾಕ್ಸ್ ಗೇಟ್ ಇಂದ ಆಚೆ ಹೋದ ತಕ್ಷಣ ಕತ್ತಿಯಿಂದ ಒಂದೇ ಒಂದ್ ಏಟು ಲಾಚಾಕ್. ಏನ್ ಸಾಹೇಬ್ರು ಬಹಳ ಸಂತೋಷದಲ್ಲಿದ್ದೀರಿ? ಅಯ್ಯೋ, ಆ ಸಂತೋಷದ ವಿಷಯ ಯಾತಕ್ಕೆ ಕೇಳ್ತೀರಾ? ಇವತ್ತು ರಾತ್ರಿ ಆ ನನ್ನ ಮಗ ಏನಿದು ಪೆಟ್ಟಿಗೆ? ನಂದು ಅದು ನಮ್ಮ ಮಾವನವರು ಅವ್ರ ಮಕ್ಳದು ಹಳೆ ಸಾಮಾನೆಲ್ಲ ಬಾಕ್ಸ್ ಅಲ್ಲಿ ಸೇರಿಸಿ. ನಿಮ್ಮ ಮಾವನವ್ರ ಸಾಮಾನ? ಅಯ್ಯೋ ಬಿಡಿ, ನಿಮ್ಗೆ ಯಾಕೆ ಅದೆಲ್ಲ. ಅದು ಆದ್ರೆ ಇದ್ರ ಕಲರ್ ಸರಿ ಇಲ್ವಲ್ಲ? ನಿಮ್ದು ಆಗನಿಸ್ತಾ? ನಾನು ನೋಟಿಸ್ ಮಾಡಿದ ತಕ್ಷಣ ಆ ಪೆಟ್ಟು ಸುಬ್ಬಿ ಹೇಳ್ದೆ ಅವಳಿಗೆ. ಯಾರಿಗೆ? ಅಯ್ಯೋ ಬಿಡಿ, ಗುಡ್ ನೈಟ್, ತುಂಬಾ ಕೆಲಸ ಇದೆ ನೋಡಿ. ಇದೇ ತರದ ಪೆಟ್ಟಿಗೆ ನಾನು ಇನ್ನೊಂದ್ ಕಡೆ ನೋಡಿದ್ದೆ. ಎಲ್ಲಿ? ಇಟ್ಕೊಳ್ಳಿ ಅಂತ. ಕರೆಕ್ಟ್, ಇದೇ ಸೈಜಾ? ಇದೇ ಸೈಜು, ಕಲರ್ ಬೇರೆ. ಬೇರೆ ಕಲರ್ ವ್ಯಾನು, ಬೇರೆ ಕಲರ್ ಪೆಟ್ಟಿಗೆ. ಏನ್ರಿ ನೀವ್ರೆ? ಅಲ್ಲ, ಎಲ್ಲಿ ನೋಡ್ದೆ ನೀನು? ಹಿಂದ್ಗಡೆ ಪೋರ್ಟಿಕೋಲ್ಲಿ. ನಮ್ಮನೆ ಪೋರ್ಟಿಕೋನಲ್ಲ? ಯಾರು ತರಿಸಿರೋದು? ಅದು ನನ್ಗನ್ಸುತ್ತೆ ನಿಮ್ ಕಡೆ ಬಾಮ ಇದೆ ಇದನ್ನಲ್ಲ, ಅವ್ನು ಯಾವ? ಆ ಬೆಕ್ಕರ್ ನನ್ ಮಗ ಗಣೇಶ. ಬೆಕ್ಕರ್ ನನ್ ಮಗ. ಏನಾಯ್ತು? ಇದೇ ಬರ್ತಾ ಇದೆ. ಹೋಗು ಹೋಗು, ಇನ್ 10 ನಿಮಿಷ ನೀನ್ ಫಿನಿಶ್. ಈ ಮನೇಲಿ ಯಾರಿಗೂ ಮಾಡಕ್ ಆಗದೆ ಇರೋದನ್ನ ಈ ಮನೆ ಸೊಸೆ ಮಾಡಿ ತೋರಿಸ್ತಾ ಇದ್ದಾಳೆ. ಚರಿತ್ರೆ ಆಮೇಲೆ ನನ್ನ ಹೆಸರು ಚರಿತ್ರೆನಾ? ಯಾವ ಚರಿತ್ರೆ? ಓಲ್ಡ್ ಪ್ರಾಪರ್ಟೀಸ್ ಪೆಟ್ಟಿಗೆ. ಇನ್ನೂ ಪೆಟ್ಟಿಗೆನಾ? ಬೇರೊಂದು ಪೆಟ್ಟಿಗೆ ಅಲ್ಲಿದೆಯಲ್ಲ, ಇದೇ ತರದ ಪೆಟ್ಟಿಗೆ, ಇದೇ ಸೈಜು, ಬಣ್ಣ ಮಾತ್ರ ಚೇಂಜು. ಎಲ್ಲಪ್ಪ? ಅಲ್ಲಿ ಹಿಂದ್ಗಡೆ ಪೋರ್ಟಿಕೋಲ್ಲಿ. ನಿಮ್ ಮನೆ ಹಿಂದ್ಗಡೆ ಪೋರ್ಟಿಕೋ. ಅದೇ ನಿಮ್ ಬಾಮ ಯಾವನಿದಲ್ಲ, ಅವನ ಹೆಸರೇನು? ಅಯ್ಯೋ, ನನ್ನ ಮಗ ಅಲ್ಕ, ನನ್ನ ಮಗ ಜೂಲೈ, ನನ್ನ ಮಗ ಸಗಣಿ, ನನ್ನ ಮಗ ನಿನ್ನಲ್ಲಪ್ಪ, ನಮ್ ಬಾವ ಶುದ್ಧ ಯೋಗ್ಯ. ಅರ್ಜೆಂಟ್ ಕೆಲಸ ಇದೆ, ಹೋಗ್ಬಿಟ್ಟು ಬರಲ್ಲ? ಸರಿ ಸರಿ, ನೀವು ಹೊಡಿ 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 ಹೊಡಿ. ಬಕ್ರ ನನ್ನ ಮಗ ಬರ್ತಿದ್ದಾನೆ, ಇಟ್ಕೊಂಡು ಮಾಡ್ತಿದ್ದ. ಅದು ಯಾರಾದ್ರೂ ಬರ್ತಾರೆ ಅಂತ ಕಾಯ್ತಾ ಇದ್ದೆ, ನೀವು ಬಂದ್ಬಿಟ್ರಿ. ಯಾಕೆ? ಅಲ್ಲಿ ನಿಮ್ಮ ಅಣ್ಣ ಒಂದು ಪೆಟ್ಟಿಗೆ ತಗ ಒದ್ದಾಡ್ತಿದ್ದಾರೆ, ನಾನು ಹೆಲ್ಪ್ ಮಾಡೋಣ ಅಂತ ಹೋದೆ. ಅಯ್ಯೋ, ನೀವು ನಮ್ಮ ಮನೆಗೆ ಎಷ್ಟು ಸಾರಿ ಇವೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ರು. ಎಲ್ಲಿ? ಅಲ್ಲೇ ಹಿಂದ್ಗಡೆ ಪೋರ್ಟಿಕೋಲ್ಲಿ. ಒಳ್ಳೆ ಗೌರಿ ಹಬ್ಬದ ಕಡುಬಿದಾಗಿದೆ ನನ್ಗೆ. ಯಾವ ತರದ ಪೆಟ್ಟಿಗೆ? ಅದೇ ಹೆಣ ಅವರ ಪೆಟ್ಟಿಗೆ ರೀ. ಏನಿದೆ? ಯಾವ ಕಲರ್ದು? ಹೆಚ್ಚು ಕಮ್ಮಿ ಈ ಕಲರ್, ಬ್ಲೂ ಕಲರ್. ಹೌದಾ? ಒಳ್ಳೆ ಬಕ್ರ ಅಂದ್ರೆ ಕರೆಕ್ಟ್ ಆದ ಬಕ್ರಾನೇ ಅವನು. ಅಂಕದ ಪರದೆ ಎತ್ತಾಯ್ತು, ಇನ್ನು ಮೇಲೆ ನಾಟಕ ಶುರು. ಈ ಪೆಟ್ಟಿಗೆ ಐಡಿಯಾ ಯಾವ ನನ್ನ ಮಗ ಕೊಟ್ಟ ಇವನಿಗೆ? ಹಾಳಾದಿ ವಂಶದವ್ರಿಗೆ ಸ್ವಂತ ಬುದ್ಧಿನೇ ಇಲ್ಲ. ಕಂಡವ್ರ ಐಡಿಯಾ ಕದ್ದು ಬಿಡೋದು, ದೊಡ್ಡವ್ರಾಗ ಅದೇ ತರ ಪೆಟ್ಟಿಗೆ, ಬಣ್ಣ ಮಾತ್ರ ಬೇರೆ. ಏನೋ ಹೋಗ್ಲಿ ಅಂತ ಅಳಿನ್ ಮಾಡ್ಕೊಂಡ್ರೆ ನಮ್ಮನೆ ಚರಿತ್ರೆ ಒಳಗೆ ಜೂಲ್ನ ನನ್ನ ಮಗನ ಹೆಸರು ಬರ್ಬೇಕಾ? ಹುಡುಗಾಟ ಹೋಯ್ತಿವ್ರು, ಕಳ್ಳನ ಮಕ್ಳು ದಗಾಕೋರ್ರು. ನಮ್ ಇದು ಪೆಟ್ಟಿಗೆ ಕಲಾಸ್. ಬಿಡ್ತೀನ ಇವನಿಗೆ? ಚರಿತ್ರೆಯಲ್ಲಿ ತನ್ನ ಹೆಸರು ಬರ್ಸ್ಕೊಳಕ್ ನೋಡ್ತಾ ಇದ್ದಾನೆ. ನನ್ನ ಮಗನ ಹೊಡೆದು ಹೊಡೆದು ಸಾಯಿಸಿ ಇದ್ರೊಳಗಡೆ ಹಾಕ್ಬಿಟ್ಟು ಬಿಡಕ್ಕಾಗೋದಿಲ್ಲ. ಅಣ್ಣ ಕಿಲಾಡಿ ನನ್ನ ಮಗ, ನಂತರನೇ ಐಡಿಯಾ ಹೊಡಿಸಿದ್ದಾನೆ. ಇದು ಕರೆಕ್ಟ್ ಪೊಸಿಷನ್. ಹಿಂದ್ಗಡೆಯಿಂದ ಇಷ್ಟೊತ್ತಾಗ್ಲೇ ಬಂದ್ಬಿಡ್ಬೇಕಿತ್ತಲ್ಲ, ಯಾಕಿನ್ನು ಬಂದಿಲ್ಲ? ಬಹುಶಃ ಅವನ್ನ ಫಿನಿಶ್ ಮಾಡೇ ಬರ್ತಾರೆ ಅಂತ ಕಾಣತ್ತೆ.
ಅವರು ಅವರು ಯಾವುದೋ ಮುಖ್ಯವಾದ ಕೆಲಸ ಅನ್ಬಿಟ್ಟು ಹೊರಗಡೆ ಎಲ್ಲ ಹೋಗಿದ್ದಾರೆ. ಅಂದಾಗೆ ಅಣ್ಣ ಎಲ್ಲಿ? ನಿಮ್ಮಣ್ಣನು ಒಂದ್ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಮಾವನ್ ನೋಡ್ದ್ಯಾ? ಇಲ್ವಲ್ಲ. ಇಲ್ವಾ? ನಿನ್ನೆ ಒಂದ್ ಮುಖ್ಯವಾದ ಕೆಲ್ಸ ಇದೆ, ಹೋಗ್ಬಿಟ್ ಬಂದು ಒಂದ್ ಸಂತೋಷದ ವಿಷಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಸಂತೋಷದ ವಿಷಯ? ಹೌದು, ಅದೇನೋ ನೆನ್ನೆ ಒಂದ್ ಗುರಿ ಸಾಧಿಸ್ತೀನಿ ಅಂತ ಹೇಳ್ತಾ ಇದ್ರು. ಬಹುಶಃ ಅದೇ ಇರ್ಬೇಕು ಅಂತ ಕಾಣಿಸುತ್ತೆ. ನಾನು ಹೋಗಿ ತೋಟದಲ್ಲಿ ನೋಡ್ಕೊಂಡ್ ಬರ್ತೀನಿ. ಸಂತೋಷದ ವಿಷಯ ಏನಿರ್ಬಹುದು? ಸಂತೋಷದ ವಿಷಯನೋ ದುಃಖದ ವಿಷಯನೋ ನೀವು ಲಾರಿ ಡ್ರೈವರ್ಗೆ ಏನ್ ಹೇಳಿ ಕಳ್ಸಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾರಿ 3 ಪೆಟ್ಟಿಗೆ, ಡಿಫ್ರೆಂಟ್ ಕಲರು. ಅದು ಬಿಡಿ, ಈಗ ಅವ್ರು ಹೇಗೆ ಇಲ್ಲಿಗೆ ಬರ್ತಾರೆ ಅನ್ನೋದು ತಾನೇ ನಿಮ್ ಟೆನ್ಷನ್ನು. ನನ್ನನ್ನು ಬಿಸಾಕ್ಬಿಟ್ಟು ಬನ್ನಿ ಅಂತ ನೀವೇನಾದ್ರು ಹೇಳಿದಿದ್ರೆ ನಿಮ್ಮವ್ರು ಎದ್ದು ಬಿದ್ದು ಇಲ್ಲಿ ವಾಪಸ್ ಬರ್ತಾರೆ. ಮುಗಿಸೇ ಬಿಡಿ ಅಂತ ಏನಾದ್ರು ಹೇಳಿದಿದ್ರೆ ಅವ್ರು ಇಷ್ಟೊತ್ತಿಗಾಗ್ಲೇ ಆ ಕೆಲಸ ಮಾಡ್ಬಿಟ್ಟಿರ್ತಾರೆ. ನೀವು ಕಳ್ಸಿರೋ ಪೆಟ್ಟಿಗೆಯಲ್ಲಿ ಅವ್ರ ಡೆಡ್ ಬಾಡಿ ನಿಮ್ ಮನೆಗೆ ಬರುತ್ತೆ. ನಾನು ಈಗಿಂದ ಆರಾಮಾಗಿ ಮನೆಯಿಂದ ಹೊರಗಡೆ ಹೋಗ್ಬೋದು. ನನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಆದ್ರೆ ನಾನು ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ? ನಿಮ್ಮಷ್ಟೇ ದ್ವೇಷ ಸೇಡು ನನಗೂ ಇದೆ ಅಲ್ಲ. ಕೊನೆಗೊಂದ್ಸಲ ಡೆಡ್ ಬಾಡಿನ ನೋಡ್ಕೊಂಡು ಕಣ್ತುಂಬಾ ಸಂತೋಷ ಪಡ್ಕೊಂಡು ಹೊರಟೋಗ್ತೀನಿ. ಏನು ಬುಸು ಬುಸು ಅಂತ ಬುಸು ಕೊಡ್ತಾ ಇದ್ದೀರಾ? ಅಲ್ಲೇನ್ ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹೋಗಿ ದೇವ್ರ ಹತ್ರ, ದೇವ್ರೆ ನಮ್ಮ ಮಾಂಗಲ್ಯ ಭಾಗ್ಯನ ಗಟ್ಟಿ ಮಾಡ್ಕೊಡಪ್ಪ, ಅಲ್ಲೇನು ಅನಾಹುತ ಮಾಡ್ಬಿಡ್ಬೇಡ ಅಂತ ಬೇಡ್ಕೊಳ್ಳಿ. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಸ್ವಲ್ಪ ಸೆಂಟಿಮೆಂಟ್ ಹಾಕೊಂಡು ಬರ್ತೀನಿ ಜಮ್ ಅಂತ. ಆಹಾ, ಪರವಾಗಿಲ್ಲ ಕಣೆ ನೀನು. ಕರಿಯ ಅವತ್ ಪೆಟ್ಟಿಗೆ ಐಡಿಯಾ ಕೊಟ್ಟಾಗ ಅದ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅದೇ ಐಡಿಯಾನ ಉಪಯೋಗಿಸಿದ್ಯಾ? ನೀವೇನ್ ಮಾಡಿದ್ದು? ನಾನ್ ಈ ಮನೆ ಸೊಸೆ, ನಾನು ಈ ಮನೆ ಮಗಳು. ಸಾರಿ ಬಿಡು, ನಮ್ಮಿಬ್ರಲ್ಲಿ ಯಾಕೆ ಜಗಳ? ಹೌದು, ನಿನ್ ಪೆಟ್ಟಿಗೆ ಕಲರ್ ಏನು? ಅದು ಹಳದಿ ಕಲರು. ನಮ್ಮ ಅಮ್ಮನ್ಗೆ ಆ ಕಲರ್ ಅಂದ್ರೆ ಬಹಳ ಇಷ್ಟ. ಅದ್ಕೆ ನಿಮ್ ಪೆಟ್ಟಿಗೆ ಯಾವ ಕಲರು? ನಾನು ಹೇಳ್ತೀನಿ. ನನ್ನ ಜೀವನದಲ್ಲಿ ಇಂಥ ಮುಟ್ಟಾಳ್ರ ನಾನು ನೋಡ್ಲೇ ಇಲ್ಲ. ಈಗ ನೋಡಿದ್ರಲ್ಲ, ನೀವೇ ಮೂರ್ಖರನ್ನಾಗಿ ಮಾಡ್ಕೊಂಡ್ಬಿಟ್ರಲ್ಲಯ್ಯ. ಅದು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಡುಗನ ಮುಂದೆ ಎಲ್ರು ಒಗ್ಗಟ್ಟಾಗಿರ್ಬೇಕು. ಆ ಟೈಮಲ್ಲಿ ಒಬ್ಬೊಬ್ಬರೇ ಸಾಧಿಸ್ತೀವಿ ಅಂತ ಹೊರಟಿದ್ದೀರಲ್ಲ. ಹೌದು, ಯಾವ ನನ್ನ ಮಗ ಈ ಪೆಟ್ಟಿಗೆ ಐಡಿಯಾ ಕೊಟ್ಟಿದ್ದೀನಿ? ಏನಮ್ಮ, ನೀನಾದ್ರೂ ಈ ಮುಟ್ಟಾಳ್ರ ಬುದ್ಧಿ ಹೇಳಬಾರ್ದ? ಓಹೋ, 3 ಪೆಟ್ಟಿಗೆ ಕಲರ್ದು. ನಾಚಿಕೆ ಆಗ್ಬೇಕು. ಚರಿತ್ರೆಯಲ್ಲಿ ಇದನ್ನೆಲ್ಲ ನಾನು ಹೇಗೆ ಬರೆಯಲಿ? ಯಾರು ಬರೀ ಅಂದಿದ್ದು? ನಾನು ನಿಮ್ಮಪ್ಪ, ನಿಮ್ ತಾತ, ನಿಮ್ ಚಿಕ್ಕಪ್ಪ, ನಿಮ್ ಮಾವ ಎಲ್ಲ ನೀವಯ್ಯ. ಅವ್ರನ್ನೆಲ್ಲ ಚಿಕ್ಕನಿಂದ ನೋಡಿದೀನಿ. ಅದಕ್ಕೆ ಅವರೆಲ್ಲ ಆಯಾ ವಯಸ್ಸಲ್ಲೇ ಮೇಲೋಟೋದ್ರು. ಅದಕ್ಕೆ ನಿಮ್ ಚರಿತ್ರೆ ಕಾರಣ. ಅದಕ್ಕೊಂದು ದೊಡ್ಡ ನಮಸ್ಕಾರ. ಅವ್ರ ಸತ್ತಿದ್ದಕ್ಕೆ ನಾನು ಹೊಣೆನಾ? ಮತ್ತಿನ್ಯಾರು? ನಮಗ್ ಕೊಟ್ಟಂಗೆ ಅವ್ರಿಗೂ ಪುಕ್ಸಟ್ಟೆ ಸಲಹೆಗಳನ್ನ ಕೊಟ್ಟಿರ್ತೀರಾ. ಜೊತೆಗೆ ಚರಿತ್ರೆಯಲ್ಲಿ ಅದು ಬರೀತೀನಿ ಇದು ಬರೀತೀನಿ ಅಂತ ಎದುರಿಸಿರ್ತೀರಾ. ಆ ಎದುರಿಕೆಗೆ ಅವ್ರು ಗುಟ್ಟಕ್ಕನ್ಬಿಟ್ಟಿರ್ತಾರೆ. ನನ್ನ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲ ಮಕ್ಕಳ ನಿಮಗೆ. ಅದು ನಮ್ಮ ತಂದೆ ತಾಯಿಗೆ ಗೊತ್ತಿತ್ತು. ಅದಕ್ಕೆ ನನಗೆ ಶತ್ರು ಸಂಹಾರಕನಾದ ಶಿವನ ಹೆಸರಿಟ್ರು ಶ್ರೀಕಂಠಯ್ಯ ಅಂತ. ನನ್ನ ಬಗ್ಗೆ ನಿಮಗೆ ಡೌಟ್ ಬಂದಿದೆಯಲ್ಲ, ನಾನೇನು ಅಂತ ನಿಮಗೆ ತೋರಿಸ್ತೀನಿ. ಹಾಯ್. ಈ ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಬೇಕು ಅನ್ನೋ ಈ ಕುಟುಂಬದ ಪರಂಪರೆನೇ ಇವತ್ತು ನಿನಗೆ ಶ್ರೀರಕ್ಷೆ. ಆ ಧೈರ್ಯದ ಮೇಲೆ ನೀನು ತುಂಬಾ ಆಟ ಆಡ್ತಾ ಇದೀಯಾ. ನೀನು ಈ ಮನೆ ವಾರಸ್ದಾರಿಗೆಲ್ಲ ತುಂಬಾ ಅವಮಾನ ಮಾಡ್ತಿದ್ಯಾ. ಅದನ್ನ ನಾನು ನೋಡ್ತಾ ಇದ್ದೀನಿ. ನೀನು ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಿರ್ಬೋದು. ಹಾಗೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ ಈ ಮನೆಯಲ್ಲಿ ಇರೋರೆಲ್ಲ ಮುಟ್ಟಾಡ್ರು. ಈ ಕುಟುಂಬದಲ್ಲಿ ಏನ್ ನಡೀತು ಅಂತ ಮಾತ್ರ ನಾನು ಚರಿತ್ರೆ ಬರೀತಿಲ್ಲ. ನಾನ್ ಬರ್ದಾಗ ಆಗ್ಬೇಕು, ಆಗತ್ತೆ. ಆಮೇಲೆ ಅದೇ ಚರಿತ್ರೆ ಆಗತ್ತೆ. ನನ್ನ ಪ್ರಕಾರ
ನೀನು ಈ ಕುಟುಂಬದ ಒಬ್ಬನೇ ವೈರಿ. ಈ ಕುಟುಂಬದ ಚರಿತ್ರೆ ಪ್ರಕಾರ ಎಲ್ಲಾ ವೈರಿಗಳಿಗೂ ಕೊಟ್ಟಿರೋ ಶಿಕ್ಷೆ ಸಾವು. ನೀನದನ್ನು ತಡ ಮಾಡ್ತಿದ್ಯಾ. ಒಂದು, ಈ ಮನೆಯವ್ರ ಮುಟ್ಟಾಳ್ತನ ಉಪಯೋಗಿಸ್ಕೊಂಡು. ಎರಡು, ನೀನ್ ಈ ಮನೆ ಅತಿಥಿಯನ್ನ ಗೌರವ ಉಪಯೋಗಿಸ್ಕೊಂಡು. ಈಗ ನಾನು ಹೇಳೋದು ಕೇಳು. ನನಗೂ ಒಂದು ಕುಟುಂಬ ಇದೆ, ನನಗೆಂತ ಒಂದು ಮನೆ ಇದೆ. ನೀನ್ ನಮ್ಮನೆ ಅತಿಥಿ ಅಲ್ಲ, ಆದ್ರಿಂದ ನಾನು ನಿನ್ನ ಕತ್ತರಿಸಾಕ ಸುಡಬಹುದು, ವಿಷ ಹಾಕಿ ಸಾಯಿಸಬಹುದು. ಅದರಿಂದ ಈ ಮನೆ ಚರಿತ್ರೆಗೇನು ಕಳಂಕ ಬರಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಏನಂತ? ನಿನ್ನ ಸಾಯಿಸ್ತೀನಿ. ಒಳಗಡೆ ಇದ್ದು ನನ್ನ ಕೈಲಿ ಸಾಯ್ತೀಯ, ಹೊರಗಡೆ ಹೋಗಿ ಅವ್ರ ಕೈಲಿ ಸಾಯ್ತೀಯ ಅಂತ ನೀನ್ ನಿರ್ಧಾರ ಮಾಡು. ಮಾಡ್ಲೇಬೇಕು. ಯಾಕೆಂದ್ರೆ ನಿನ್ನ ಸಾವಿನ ಮುಹೂರ್ತ ನಿಶ್ಚಯ ಆಗಿದೆ. ಬರಲ್ಲ. ಇನ್ನೊಂದು ವಿಷಯ, ಹಾಡು ಗೀಡು ಅಂತ ಹೇಳಿ ದೊಡ್ಡಮ್ಮನ ಮಸ್ಕ ಹೊಡಿಯಕ್ಕೆ ಸಾ ಅಂತ ಬಾಯಿ ತೆಗೆದ್ಯೋ ಅಂತ ಮಾಡ್ಬಿಡ್ತೀನಿ. ಹಾ, ಒಬ್ಬ ಬಾಕಿ ಇದ್ದ, ಮೊಣಕಾಲು ಉದ್ದ ಇದ್ದೇನೆ, ಇಂಡೋರಲ್ಲಿ ಸಾಹಿತ್ಯ ಔಟ್ಡೋರಲ್ಲಿ ಸಾಹಿತ್ಯ ಅಂತ ಬೇರೆ ಕೇಳ್ತಾನೆ. ಅಯ್ಯೋ, ಮನೆ ಒಳಗೆ ಇದ್ರೆ ತಪ್ಪಿಸ್ಕೋಬಹುದು ಅಂತ ನಾನು ಲೆಕ್ಕ ಹಾಕಿದ್ದೆ. ಈಗ ಅದು ಆಗ್ತಿಲ್ವೇ? ನೀನೇ ಕಾಪಾಡ್ಬೇಕು.